ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇವತ್ತಿನ ನಮ್ಮ ಕೂತು ಮಾತಾಡುವ ಕಾರ್ಯಕ್ರಮದಲ್ಲಿ ಕಾರ್ಕಳದಲ್ಲಿ ಒಂದು ಆಶ್ರಮ ಇದೆ. ಆ ಆಶ್ರಮದ ಹೆಸರು ಸುರಕ್ಷಾ ಅಂತ ಹೇಳಿ. ಎಲ್ಲಿ ಅಂತಂದ್ರೆ ಕಾರ್ಕಳ ಪೇಟೆಗೆ ಎಂಟರ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗ್ಯಾಲಕ್ಸಿ ಅಂತ ಒಂದು ಹಾಲ್ ಇದೆ. ಅದರ ಪಕ್ಕದಲ್ಲಿ ಒಂದು ರಸ್ತೆ ಹೋಗುತ್ತೆ. ಅಲ್ಲಿ ಒಳಗಡೆ ಹೋದ್ರೆ ಒಂದು ಆಶ್ರಮ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಅಲ್ಲಿ ಬೋರ್ಡ್ ಎಲ್ಲ ಇಲ್ಲ, ಗೊತ್ತಿರೋರಿಗೆ ಗೊತ್ತಿದೆ ಅಷ್ಟೇ. ಅಲ್ಲಿ ಒಂದು 75 ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಬಡವರು, ಅನಾಥರು ಮತ್ತು ನಿರ್ಗತಿಕರು. ಈ 75 ಮಂದಿಗೆ ಮಮತಾಮಯಿಯಾಗಿ, ಕರುಣಾಮಯಿಯಾಗಿ ತಾಯಿ ಪ್ರೀತಿಯನ್ನ ಕೊಟ್ಟು ತಾಯಿ ಸ್ಥಾನವನ್ನ ತುಂಬ್ತಾ ಇದ್ದಾರೆ ಇವತ್ತಿನ ನಮ್ಮ ಅತಿಥಿ ಆಯಿಷಾ ಬಾನು ಮೇಡಮ್ ಅವರು. ಅವ್ರ ಕಥೆ ಇದೆಯಲ್ಲ, ಬಹಳ ಬಹಳ ರೋಚಕವಾಗಿದೆ. ಒಂದೊಂದು ಬದುಕಿನ ಒಂದೊಂದು ತಿರುವು ಕೂಡ ಅವ್ರ ಮಾತಲ್ಲೇ ಕೇಳೋದಕ್ಕೆ ತುಂಬಾ ಕುತೂಹಲ ಅಂತ ಅನ್ಸೋದು ಮಾತ್ರ ಅಲ್ಲ, ನಮ್ಮ ಬದುಕಿಗೆ ಒಂಥರ ಪ್ರೇರಣೆ ಕೊಡ್ತದೆ. ಆಯಿಷಾ ಮೇಡಮ್ ಜೊತೆ ನಾವು ಇವತ್ತು ಕೂತು ಮಾತಾಡ್ಬೇಕು. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಯಾಕೆ ಕಣ್ಣೆಲ್ಲ ಸ್ವಲ್ಪ ಕೆಂಪಾದಂಗಿದೆಯಲ್ಲ? ಇಲ್ವಾ? ತುಂಬಾ ಲೈಟ್ ಹತ್ರ ಕೂತಿದ್ನಲ್ಲ. ಓಕೆ ಓಕೆ, ಆಗ್ಲಿ. ಈಗ ಹೇಗ್ ನಡೀತಿದೆ ನಿಮ್ಮ ಆಶ್ರಮ? ಈಗ ದೇವರ ದಯ, ಎಲ್ಲರದು ಸಪೋರ್ಟ್ ಹೋಗ್ತಾ ಉಂಟು, ರೋಲ್ ಆಗ್ತಾ ಉಂಟು. ನಾವಿಷ್ಟೇ ಕೇಳುದು ದೇವರ ಹತ್ರ, ಚಂದ ಮಾಡಿ ದಿನಾಲು ಒಂದು ನಮ್ಮ ಆಶ್ರಮದ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿರ್ಲಿ ಅಂತ. ಇದಕ್ಕಿಂತ ಜಾಸ್ತಿ ಬೇಯಿಸುದಿಲ್ಲ. ಹಾಗೆ ನಾವೊಂದಿಗೆ ಎನಿಸ್ತಾ ಇರುವಾಗ ಎಲ್ಲ ರೋಲ್ ಆಗ್ತಾ ಹೋಗ್ತಾ ಇದೆ. ಮೊದಲು ನಿಮ್ಮ ಹಿನ್ನೆಲೆಯನ್ನ ಹೇಳಿ. ನೀವು ಕಾರ್ಕಳಕ್ಕೆ ಬಂದಿದ್ದು ಹೌದು, ಅಲ್ಲಿ ಆರಂಭ ಮಾಡಿದ್ದು ಹೌದು, ಬಟ್ ನೀವು ಆ ಊರವ್ರಲ್ಲ ಅಂತ ಕೇಳ್ಪಟ್ಟಿದ್ದೇವೆ. ನಮ್ಮ ಊರು ಕುಂದಾಪುರ ತಾಲೂಕು ನಾವುಂದ ಅಂತ. ಆ ಊರಿಂದ ನಾವು ಏನೋ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವು ಫ್ಯಾಮಿಲಿ ಸಮೇತ ನಾವು ಕಾರ್ಕಳ ಊರಿಗೆ ಬಂದೇವೆ. ಕಾರ್ಕಳ ಊರಿಗೆ ಬಂದು ಹೀಗೆ ಒಂದ್ ಕಡೆ ಒಂದು ಕೆಲಸ ಕೇಳ್ತಾ ಹೋಗು, ಒಂದು ಹಾಸ್ಪಿಟಲ್ ಅಲ್ಲಿ ನಂಗೆ ಒಂದು ಕೆಲಸ ಸಿಕ್ಕಿತ್ತು. ನಾನು ಹೋಗಿ ಅವ್ರದ್ದು ಒಂದು ಕೆಲಸ ಕೇಳಿದೆ. ಅವ್ರು ಹೇಳಿದ್ರು ಎಷ್ಟು ಕಲ್ತಿದೆ ಏನಂತ ಕೇಳಿದ್ರು. ಕಲ್ತದ್ದು ಏನೂ ಇಲ್ಲ, ನೀವು ಕೊಟ್ಟ ಕೆಲಸ ನಾನು ಮಾಡ್ತೇನೆ, ನೀವೇನ್ ಕೆಲಸ ಹೇಳ್ತೀರಿ ಅದು ನಾನು ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ನಂಗೆ ಅವರು ಕೆಲಸ ಕೊಟ್ಟಿದ್ರು. ಅವರಲ್ಲಿ ಅವರ ಊಟ ಎಲ್ಲ ಅವರಲ್ಲೇ. ನಮ್ಮ ಡಾಕ್ಟರ್ ಪ್ರತಿಭಾ ಕಿಣಿ ಹಾಗೂ ಮಂಜುನಾಥ ಕಿಣಿ ಅಂತ ಹೇಳಿ, ಪ್ರತಿಭಾ ನರ್ಸಿಂಗ್ ಹೋಮ್ ಅಂತ ಹಾಸ್ಪಿಟಲ್ ಹೆಸರು. ಅಲ್ಲೇ ಊಟ, ಅಲ್ಲೇ ಕೆಲಸ ಮಾಡ್ಕೊಂಡು, ಅಲ್ಲೇ ಊಟ ಮಾಡ್ಕೊಂಡು ಕೆಲಸ ಮಾಡ್ತಿದ್ರಿ? ಅಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಅಲ್ಲಿ ಫಸ್ಟ್ ಡೆಲಿವರಿ ರೂಮ್ ನಲ್ಲಿ ಕೆಲಸ ಹೇಳಿದ್ರು. ಎಲ್ಲ ಅವ್ರು ಏನ್ ಕೆಲಸ ಹೇಳಿದ್ರು ಅದು ಬರುದಿಲ್ಲ ಇದು ಬರುದಿಲ್ಲ, ಬಂದ ಕೆಲಸ ಎಲ್ಲ ಮಾಡುದು, ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಆಂಬುಲೆನ್ಸ್ ಅಂತ ಇರ್ಲಿಲ್ಲ, ಪಕ್ಕದಲ್ಲಿ ಆಂಬುಲೆನ್ಸ್ ಎಲ್ಲ ಕರ್ಸಿ ಬೇರೆ ಕಡೆಯಿಂದ ಕರ್ಸಿ ಅದರಲ್ಲ ಪೇಷಂಟ್ ಶಿಫ್ಟ್ ಮಾಡ್ತಾ ಇದ್ರು ಅವರು ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ. ಅದಕ್ಕೆ ನನ್ಗೆ ಕೂಡ ಒಂದು ಮನಸ್ಸಾಯ್ತು, ನಾನೇ ನನ್ನ ದನಿ ಹತ್ರ ಕೇಳಿ ನಾನೇ ಯಾಕೆ ಒಂದು ಆಂಬುಲೆನ್ಸ್ ಇಡಬಾರದು ಕಾರ್ಕಳದಲ್ಲಿ ಅಂತ ಆಯ್ತು. ಹಾಗೆ ನಂದು ಅಂತ ಒಂದು ಸ್ವಂತ ಆಂಬುಲೆನ್ಸ್ ಇಟ್ಟೆ. ಅದರಲ್ಲಿ ಬಿಸ್ನೆಸ್ ಇದೆ. ಆಂಬುಲೆನ್ಸ್ ಸರ್ವಿಸ್ ಎಲ್ಲ 1 ಇಟ್ಟೆ, 2 ಇಟ್ಟೆ, 3 ಇಟ್ಟೆ, 4 ಇಟ್ಟೆ. ಹಾಗೆ ಆವಾಗ ಗವರ್ಮೆಂಟ್ ಅಲ್ಲಿ ಒಂದಿತ್ತು, 1 ಎಲ್ಲ ಬಂದಿರ್ಲಿಲ್ಲ. ಪ್ರೈವೇಟ್ ಅಂತ ಒಂದೇನೋ ಒಂದು ಇದಿತ್ತು ಗಾಡಿಯಲ್ಲಿ, ಮತ್ತೆ ನಮ್ದೇ ಇತ್ತು. ಈಗ ತುಂಬಾ ಗಾಡಿ ಉಂಟು. ಓಕೆ. ಅಂತೂ ಆ ಟೈಮ್ ಅಲ್ಲಿ ಕಾರ್ಕಳದಲ್ಲಿ ಆಂಬುಲೆನ್ಸ್ ಇರ್ಲಿಲ್ಲ, ಅದಕ್ಕೆ ನೀವು ಆರಂಭ ಮಾಡಿ? ನಾನು ಆರಂಭ ಮಾಡಿದೆ ಫಸ್ಟ್. ಹಾಗಾದ್ರೆ ಫಸ್ಟ್ ಕಾರ್ಕಳ ಹೌದು ಫಸ್ಟ್ ನೋಡುವಾಗ ಅಲ್ಲಿ ಗವರ್ಮೆಂಟ್ ಅಲ್ಲಿ ಒಂದಿದ್ದು, ಬೇರೆ ಯಾರ ಹತ್ರ ಇದ್ದಿರ್ಲಿಲ್ಲ. ಹಾಗಾದ್ರೆ ಸಿಟಿ ನರ್ಸಿಂಗ್ ಹೋಮ್ ಅಲ್ಲಿ ಒಂದು ಮೆಥಡ್ ಒಂದಿತ್ತು, ಓಲ್ಡ್ ಅಂತ ಒಂದಿತ್ತು. ಅದು ಅವ್ರಿಗಂತಲೇ ಅವ್ರು ಯೂಸ್ ಮಾಡ್ತಾ ಇದ್ರು, ಪಬ್ಲಿಕ್ ಅಂತ ಇರ್ಲಿಲ್ಲ. ಮತ್ತೆ ನಮ್ದೇ ಇಲ್ಲ. ಮತ್ತೆ ಈ ಡೆಲಿವರಿ ರೂಮ್ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ನಾಲೆಜ್ ಮತ್ತೆ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಾಗಿರ್ಲಿಲ್ವಾ? ಇಲ್ಲ, ಅವರನ್ನೇ ನೋಡಲ್ಲ, ನನ್ಗಿಂತ ಮುಂದೆ ಬರಲ್ಲ ಮಾಡ್ತಾ ಇದ್ದಿಲ್ಲ. ಅವ್ರ ನೋಡಿ 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 ನಾನು ಕಲ್ತೆ. ಓಕೆ. ಅಲ್ಲಿಂದ ಆಂಬುಲೆನ್ಸ್ ಬಂದ್ರಿ, ಮತ್ತೆ ಆಂಬುಲೆನ್ಸ್ ಅಲ್ಲಿ ನಿಮ್ಮ ದುಡಿಮೆ ಆರಂಭ ಆಯ್ತು? ಅಲ್ಲ, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆಂಬುಲೆನ್ಸ್ ಅಲ್ಲಿ ಕೂಡ ಮಾಡ್ತಿದ್ದೆ. ನಂತರ ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಅವಾಗ ಕೆಲಸ ಬಿಟ್ಟು ನಾನು ಆಂಬುಲೆನ್ಸಿಗೆ ಫುಲ್ ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೇನೆ. ಓಕೆ. ಈ ಆಶ್ರಮ ಮಾಡುವಂತ ಕನ್ಸು ಅದು ಹೇಗೆ, ಅದು ಯಾಕಾಯ್ತು ಅಂತ? ನಾನೀಗ ಆಂಬುಲೆನ್ಸ್ ಅಲ್ಲಿ ಕಾರ್ಕಳದಿಂದ ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರ್ತೇನೆ, ಮಂಗಳೂರು ವ್ಯಾನ್ಲಾಕಿಗೆ ಇರ್ಬೋದು, ಲೇಡಿ ಕ್ವಶನ್ಗೆ, ಅಲ್ಲಿ ಇಲ್ಲೆಲ್ಲ ಪೇಷಂಟ್ ಕರ್ಕೊಂಡು ಬರ್ತಾ ಇರ್ತೇನೆ. ಯಾವಾಗ್ಲೂ ನಾನು ಕರ್ಕೊಂಡು ಬಂದು ಪೇಷಂಟ್ ಅನ್ನು ಒಳಗೆ ಶಿಫ್ಟ್ ಮಾಡಿ ಬರುದ್ರೊಳಗೆ ನಮ್ಮ ಆಂಬುಲೆನ್ಸ್ ಹತ್ರ ಯಾರಾದ್ರೂ ಒಬ್ರು ಇರ್ತಾರಲ್ಲಿ. ಲೇಡಿ ತುಂಬಾ ಸಲ ನಾನು ಲೇಡಿ ಕ್ವಶನ್ ನೋಡಿದೆ, ವ್ಯಾನ್ಲಾಕ್ ಹತ್ರ ಹೋಗುವ, ನಾ ಬರುದ ಅಂತ ಕೇಳುದು. ನಾನು ಎನಿಸುದು ಇವ್ರು ಯಾರಿಗೂ ಮನೆಯವ್ರಂತ ಯಾರು ಇಲ್ವಾ ಇವರಿಗೆ, ಅಷ್ಟು ಹಾಗಾದ್ರೆ ಯಾರು ಕೇಳೋರಿಲ್ಲ. ನೋಡಿ ಗಾಡಿಯಲ್ಲಿ ಪಟ್ಟ ಬಂದು ಕೂತ್ಕೊಳ್ತಾರೆ, ನಾ ಬರ್ಲಾ ಕೇಳ್ತಾರೆ. ಹಾಗಾದ್ರೆ ಯಾರಿಲ್ವಾ, ನಂಗೊಂದು ಬೇಸರ ಆಗ್ತಾ ಇತ್ತು. ಹಾಗಾದ್ರೆ ಹೀಗೆ ಇರುವುದೇನೋ ಇವರೆಲ್ಲ ಅಂತ ಹಾಗೆ ಬೇಸರ ಆಗ್ತಿತ್ತು. ಅದಾಗೆ ಒಂದು ಮನಸ್ಸಿನಲ್ಲಿ ಇತ್ತು. ಹಾಗೆ ಈಗ ನಮ್ಮ ಆಂಬುಲೆನ್ಸ್ ಸರ್ವಿಸ್ ಮಾಡ್ತಾ 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 ಒಂದು ದಿನ ನಂಗೆ ಒಂದು ಕಾಲ್ ಬರ್ತದೆ, ಅರ್ಜೆಂಟ್ ಒಂದು ನಿಟ್ಟೆ ಪರ್ಪಲೆ ಮಿಡ್ಲಲ್ಲಿ ಒಂದು ಲೇಡೀಸ್, ಅದ್ರಷ್ಟಿಗೆ ಅದು ಬಟ್ಟೆಲ್ಲ ಮೈಯಲ್ಲೆಲ್ಲ ಬಟ್ಟೆ ಇಲ್ಲ, ಒಟ್ಟರೆ ಶಾಚೀಚೆ ಹೊಡೆದು ಕಲ್ಲು ಹೊಡಿದು ಲೋರಿಗೆ ಹಾಗೆ ಮಾಡ್ತಾ ಇತ್ತು. ಯಾರೋ ಪಬ್ಲಿಕ್ನವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ಹಾಗೂ ಪೊಲೀಸ್ ಇದರಿಂದ ನಮ್ಗೆ ಕೂಡ ಕಾಲ್ ಬಂತು, ಆಂಬುಲೆನ್ಸ್ ತಕೊಂಡ್ ಬನ್ನಿ ಇಂಥ ಕಡೆ ಅಂತೇಳಿ. ಡಿಪಾರ್ಟ್ಮೆಂಟ್ ಅವ್ರ ಇದು ಗಾಡಿ ಸಹ ಇತ್ತು,
ನಮ್ದು ಆಂಬುಲೆನ್ಸ್ ಕೂಡ ಹೋಯ್ತು. ಹೋಗಿ ನೋಡುವಾಗ ಹಬ್ಬ ಅವಳನ್ನು ಹತ್ರ ಹೋಗ್ಲಿಕ್ಕಿಲ್ಲ. ಓಕೆ. ಬಿಸ್ಲರಿ ಬಾಟ್ಲಲ್ಲಿ ನಮ್ಗೂ ಡ್ರೈವರಿಗೂ ಪೊಲೀಸ್ನವ್ರು ಜೀಪ್ ಎಲ್ಲ ಹೊಡಿತಾ ಇದ್ಲು, ಅಷ್ಟು ಒಂಥರ ಸ್ಟ್ರಾಂಗ್ ಅಜ್ಜಿ. ಓಕೆ. ಲಾಸ್ಟ್ ಎಂತ ಮಾಡಿದ್ದೇವೆ ನಾವು, ನಮ್ಮ ಡ್ರೈವರ್ ಎಂತ ಮಾಡಿದೆ, ಅವರನ್ನ ಕೈ 2 ಹಿಡಿದು ನಾನು ಅವನು ಸೇರಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಒಂದ್ಸಲ ಡಿಕ್ಕಿ ಬಂದ್ ಮಾಡಿ ಮತ್ತೆ ಸರ್ ಹತ್ರ ಕೇಳಿದ್ದೇವೆ, ಸರ್ ಎಲ್ಲಿ ಬಿಡುದು ಅಂತ. ಹಾಗೆ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೊಂಡು ಹೋಗುವ, ನೀವು ಯಾರಾದ್ರೂ ಒಬ್ರು ನಿಲ್ಬೇಕು, ಮತ್ತೆ ಅವಳು ಮಿಸ್ ಆದ್ರೆ ಕಷ್ಟ ಆಗ್ತದಲ್ಲ, ಯಾರೋ ಒಬ್ರು ನಿಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಳ್ತೇವೆ ಹೇಳಿದ್ರು. ಅಲ್ಲಿ ಯಾರು ನಿಲ್ಲುದು, ಅವಳು ಬೊಬ್ಬೆ ನೋಡಿದ್ರೆ ಅಲ್ಲಿ ಅವರೊಟ್ಟಿಗೆ ಯಾರು ನಿಲ್ಲಿಕ್ಕಿಲ್ಲ. ಹಾಗೆ ಎಲ್ಲಿ ಅಂತ ಹೀಗೆ 6:30 10 ಗಂಟೆ ರಾತ್ರಿ ತನಕ ನಾವೆಲ್ಲ ಸರ್ಚ್ ಮಾಡಿದ್ದೇವೆ, ಯಾರಿದ್ದಾರೆ, ಇರೋ ವಾರಿಸ್ದಾರು ಯಾರು ಇದ್ದಾರಾ, ಇವಳನ್ನ ಬಿಡುವ ಅಂತ. ಎಲ್ಲಿ ಕೂಡ ಸಿಗ್ಲಿಲ್ಲ. ಲಾಸ್ಟ್ ನನ್ಗೆ ಬೇಸರ ಆಗಿ ನಾನು ಹೇಳಿದೆ ಸರ್ ಹತ್ರ, ಸರ್ ನನ್ಗೆ ಅಂತ ಒಂದು ಮನೆ ತಕೊಂಡಿದ್ದೇನೆ ಖರೀದಿಸಿ, ಸರಿ ಅದರಲ್ಲಿ ಸದ್ಯಕ್ಕೆ ನಾವಿಲ್ಲ, ಬೇಕಾದ್ರೆ ಒಂದು ರಾತ್ರಿ ಇವತ್ತು ಅಲ್ಲಿ ಇಡುವ, ನಾಳೆ ಬೆಳಿಗ್ಗೆ ಸರ್ ಎಲ್ಲಿ ಆದ್ರೂ ಒಂದು ಕಳಿಸು ಅಂತ ಹೇಳಿದ್ರು. ಡಿಪಾರ್ಟ್ಮೆಂಟ್ ಅವ್ರು ಸೇರಿ ಬಂದು SSR ಬಂದು ಒಟ್ಟಿಗೆ ಅವಳನ್ನ ಅಲ್ಲಿ ಬಿಟ್ಟು ಅವರು ಹೋದ್ರು. ಈಗ ನಾವು ರಾತ್ರಿಗೆ ಊಟ ಕೊಟ್ಟೆ, ಬೆಳಿಗ್ಗೆ ಸಹ ಅವಳಿಗೆ ಇದು ಮಾಡಿ ನೋಡುವ ಸರ್ ಅಂತ ಹೇಳಿದ್ರು. ಬೆಳಿಗ್ಗೆ ಆಗೋದ್ರೊಳಗೆ ಒಂದು ಫೋನು ನಮ್ಗೆ, ಅಲ್ಲಿ ಕಾರ್ಕಳ ಒಂದು ಬ್ಯೂಟಿ ಪಾರ್ಲರ್ ಅಂತ ಉಂಟು, ಪಿಂಕಿ ಬ್ಯೂಟಿ ಪಾರ್ಲರ್ ಒಂದು ಅಲ್ಲಿ ಪಾಲಾಡ್ಕದ ಹತ್ರ, ಅವ್ರದ್ದು ಫೋನ್ ಬಂತು, ನೀವು ಅರ್ಜೆಂಟ್ ಅಲ್ಲಿ ಕುಂಟಲ್ಪಾಡಿ ಹತ್ರ ಬರ್ಬೇಕು, ಅಲ್ಲಿ ಒಬ್ಳು ಬಿದ್ದಿದ್ದಾಳೆ ನೋಡಿ ಅಂತ. ನಾನ್ ಎನ್ಸೋದು, ನಿನ್ನ ರಾತ್ರಿಗೆ ತಂದು ಒಬ್ಳನ್ನಲ್ಲಿ ಇಟ್ಟಿದ್ದೇವೆ, ಯಾರು ಇಲ್ಲ ಅವಳಿಗೆ, ಆದ್ರೆ ಇವಳನ್ ತಂದು ನೋಡು ಮತ್ತೆ ಸರ್ ಇದ್ದಾರಲ್ಲ ಎಂತ ಮಾಡ್ತಾರೆ ಕೇಳು ಅಂತ. ನಾನ್ ಪುನಃ ಅವ್ರನ್ನ ತಕೊಂಡು ಅವ್ರಿಗೆ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತೆ ಸರ್ ಹತ್ರ ಕೇಳಿದೆ. ಅವ್ರು ಹೇಳಿದ್ರು, ಈಗ ಇವಳೊಟ್ಟಿಗೆ ಇರ್ಲಿ ಸದ್ಯದ ಎಲ್ಲಿ ಅಂತ ಹುಡುಕೋ ಯಾರು ಇದ್ರೆ ಅಂತ. ಇದನ್ನೇ ಯೋಚನೆ ಮಾಡ್ತಾ ಇರುವಾಗ ಅದೇ ದಿನ ಸಾಯಂಕಾಲ 4 ಗಂಟೆಗೆ ನಮ್ದು ಬಂಡಿಮಠ ಬಸ್ ಸ್ಟ್ಯಾಂಡ್ ಅಂತಿದೆ, ಬಂಡಿಮಠ ಬಸ್ ಸ್ಟ್ಯಾಂಡ್ ಇಂದ ಒಂದು ಗಂಡಸು ನಂಜಪ್ಪವೆಂದ ಮೈಸೂರಿಗೆ ಹೋಗುವನ ತಲೆ ತಿರುಗಿ ಬಿದ್ದಿದ್ದಾನೆ. ತಲೆ ತಿರುಗಿ ಬಿದ್ದವನನ್ನು ನೀರೆಲ್ಲ ಹಾಕಿ ಅವ್ರಿಗೆ ಫುಡ್ ಎಲ್ಲ ಕೊಟ್ಟು ಲಾಸ್ಟಿಗೆ ಸ್ಟೇಷನ್ಗೆ ಹೋದ್ರಂತೆ. ಸ್ಟೇಷನ್ ನಂಗೆ ಫೋನ್ ಬಂತು, ನೋಡಿ ಅವರಿಗೊಂದು ನೆನಪು ಬರೋ ತನಕ ಅಡ್ರೆಸ್ ಎಲ್ಲ ಹೇಳೋ ತನಕ ನಿಮ್ಮಲ್ಲಿ ಇರ್ಲಿ ಅಂತ. ಸರ್ ಇದ್ರ ಹಿಂದೆ ಇರುವ ಕತೆ ಉಂಟಲ್ಲ, ಅಲ್ಲಿ ಒಬ್ರು ಇಲ್ಲೊಬ್ರು ಅಲ್ಲೊಬ್ರು ಅಂತ ಹೇಳಿ ಎಲ್ಲ, ಈಗೊಂದು ಹೋಟ್ಲ್ ಬಾಗ್ಲಲ್ಲಿ, ಅಂಗಡಿ ಬಾಗ್, ರಿಕ್ಷಾ ಪಾರ್ಕಿಂಗ್ ಅಲ್ಲಿ ಯಾರು ಎಲ್ಲೇ ಒಂದು ಇಂದವ್ರು ಬಿದ್ರೆ ನಮ್ಮ ಆಶ್ರಮಕ್ಕೆ ತಂದು ಬಿಡ್ತಾರೆ. ಬಿಟ್ಟು 90-100 ಜನ ಹತ್ತತ್ರ ಆಗಿದ್ರು ನೋಡಿ. ಇದು ಅಷ್ಟು ಜನ ಆಗಿದ್ರು. ಅಷ್ಟು ಜನ ಆಗುವಾಗ ನಾವೆಲ್ಲರನ್ನು ಆಗುವಾಗ ನನ್ನ 2 ಮಕ್ಕಳು, ಅಳಿಯ, ನಮ್ಮವರೆಲ್ಲ ದುಡಿತಾ ಇದ್ರು, ಬೊಂಬೈಯಲ್ಲೆಲ್ಲ ದುಡಿತಾ ಇದ್ರು. ನಾನು ಊರಲ್ಲಿ ಆಂಬುಲೆನ್ಸ್ ಸರ್ವಿಸ್ ಅಲ್ಲಿ ದುಡಿತಾ ಇದ್ದೆ. ಆಗ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಇಷ್ಟೊಂದು ಜನ ನಾವು ನೋಡ್ಕೊಳ್ತಿದ್ದೀವಲ್ಲ, ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ನೋಡ್ಕೊಳ್ತಿದ್ದೀವಲ್ಲ. ಹಾಗೆ ನೋಡ್ತಾ ಈ ಕೊರೋನಾ ಬಂದಾವಾಗ ನಮ್ಗೆ ತುಂಬಾ ಕೈ ಕಟ್ಟಿತ್ತಲ್ಲಿ. ಅಳಿಯ ಕೆಲಸ, ಮಕ್ಕಳ ಕೆಲಸ ಎಲ್ಲ ನಿಂತು ಬೊಂಬೈಯಲ್ಲಿ ತುಂಬಾ ಸಮಸ್ಯೆ ಆಯ್ತು. ನಂತರ ಲಾಸ್ಟಿಗೆ ನಾವೆಂತ ಮಾಡುದು ನಮ್ಗೊಂದು ಫುಡ್ಡಿಗೂ ಕೂಡ ತುಂಬಾ ಇದಾಯ್ತು, ಮತ್ತೆ ಟಾಯ್ಲೆಟ್ ಎಲ್ಲ ಬ್ಲಾಕ್ ಆಯ್ತು. ಏನ್ ಮಾಡುದು ಲಾಸ್ಟಿಗೆ ನಾವು ಡಿಪಾರ್ಟ್ಮೆಂಟಿಗೆ ಹೋಗಿ ಹೇಳಿದೆ. ನಾನು ವಿಜಯ ಪ್ರಸಾದ್ ಸರ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಫುಡ್ಡಿಗೂ ಕಷ್ಟ ಆಗ್ತಾ ಉಂಟು, ಎಂತಂದ ಇಕ್ಕಡ್ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಏನಾದ್ರೂ ಒಂದು. ಆವಾಗ ಟೌನ್ ಪೊಲೀಸ್ ಸ್ಟೇಷನ್ ಇಂದ 1 ತಿಂಗಳು ಊಟ ಕೊರೋನಾಕ್ಕೆ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ 1 ತಿಂಗಳು ಊಟ, ನಮ್ಗೆ ಫುಲ್ ಸಪೋರ್ಟ್ ಪೊಲೀಸ್ ಸ್ಟೇಷನ್ ಇಂದ. ಮತ್ತೆ ನಿಮ್ದೆಲ್ಲ ಕೊಟ್ರು, ಸೋಪು, ಬ್ರಷ್, ಅಕ್ಕಿ ಎಲ್ಲ ಕೊಟ್ರು ಆಶ್ರಮಕ್ಕೆ, ಎಲ್ಲ ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿದ. ನಮಗೆ ಜೀವ ಬಂದಂಗ ಆಯ್ತು. ಅದಷ್ಟು ಸಾಲದು ಅಂತ ಹೇಳಿ ನ್ಯೂಸ್ ಕರ್ಕೊಳ್ಳೋದನ್ನ ಕರೆದು ನ್ಯೂಸ್ ಮಾಡಿ ಮಧು SI ಅದರಲ್ಲಿ ಮಾತಾಡಿದ್ರು, ನೋಡಿ ಯಾರೇ ದಾನಿಗಳಿದ್ರೆ ಈ ಆಶ್ರಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಈ 3 ವರ್ಷ ಕರೋನಾ ನಂತರ ಎಲ್ಲರಿಗೂ ಗೊತ್ತಾಯ್ತು ಇಲ್ಲೊಂದು ಆಶ್ರಮ ಇದೆ ಅಂತ. ಅಲ್ಲಿ ತನಕ 3 ವರ್ಷ ತನಕ ನೀವು ಆಶ್ರಮ ಯಾರಿಗೂ ಗೊತ್ತಿಲ್ಲ. 3 ಅಲ್ಲ 5 ವರ್ಷ ಆಗಿತ್ತು. ಹೌದಾ? 5 ವರ್ಷ ಕಾಲ. ಬಟ್ ಆದ್ರೆ ಮೇಡಮ್, ಈಗ ನಿಮ್ಗೆ ಅನ್ಸ್ಲಿಲ್ವಾ, ಇದೊಂದು 4 ಜನರಿಗೆ ಗೊತ್ತಾಗ್ಬೇಕು, ಯಾರಾದ್ರೂ ಹೆಲ್ಪ್ ಮಾಡ್ಲಿ, ಅಟ್ ಲೀಸ್ಟ್ ಒಂದು ಫುಡ್ ಆದ್ರೂ ಕೊಡ್ಲಿ, ಒಂದು ಬಿಸ್ಕಿಟ್ ಕೊಡ್ಲಿ, ಹಾಲ್ ಕೊಡ್ಲಿ, ಈ ತರ ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಎಂತ ಅನ್ಸ್ಲಿಲ್ಲ ಹೇಳಿದ್ರೆ, ಇದನ್ನೆಲ್ಲ ನನ್ನ ಮಗಳು ಹಳೆಯ ಬೊಂಬೈಯಿಂದ ಒಂದು ಡಿಮಾರ್ಟಿಂದ ಎಲ್ಲ ಬಸ್ಸಿಗೆ ಹಾಕಿ, ತಿಂಗಳಿಗೆ ಒಂದ್ಸಲ ಬಸ್ ಪಾರ್ಸಲ್ ಬರ್ತಿದೆ, 50 ಬಸ್ಸಿಗೆ ಹಾಕಿ ಕಳಿಸ್ತಾ ಇದ್ರು. ಈ ಪಾರ್ಲಜಿ ಬಿಸ್ಕಿಟ್, ಟೀ ಹುಡಿ, ಸ್ವಲ್ಪ ಬರಂಬುಡೆ ಬಟ್ಟೆ ಎಲ್ಲ ಕಳಿಸ್ತಿದ್ರು. ನಾವು ಸಹ ಇಲ್ಲಿ ದುಡಿತಿದ್ದೀವಿ, ಚಿಕ್ಕ ಮಗಳು ಎಲ್ಲ ದುಡಿತಾ ಇದ್ರಲ್ಲ. ಆಗ ನಮ್ ದುಡಿಮೆಲ್ಲೇ ಅವ್ರನ್ನ ಸಾಕ್ತಾ ಇದ್ದೀವಿ. ನಾವ್ ಯಾರಿಗೆ ಒಂದು ಕೇಳಲಿಲ್ಲ ಅಂದ್ರೆ, ಇದು ಆಶ್ರಮ ನಮ್ಗೇನೋ ಹೆಲ್ಪ್ ಮಾಡಿ ಅಂದ್ರೆ ನಾವ್ ಯಾರಲ್ಲಿ ಕೊಡ್ಲಿಲ್ಲ. ಈ 6 ವರ್ಷ ಕಾಲ ಆಗಿತ್ತು, 5 ವರ್ಷ ಫುಲ್ ಆಗಿತ್ತಲ್ಲ, 5 ವರ್ಷ ಫುಲ್ ಆಗಿತ್ತು. ಅಷ್ಟು ತನಕ ನಾವ್ ಯಾರಲ್ಲಿ ಕೇಳಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು, ಏನಾದ್ರು ಫುಡ್ ಇದು ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಪಬ್ಲಿಕ್ ಯಾರಿಗೂ ಗೊತ್ತೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಕಷ್ಟ ಅಂತ ಬಂದು ನಮ್ಗೆ ಕೊರೋನಾ ಟೈಮ್ ಅಲ್ಲಿ ತುಂಬಾ ಕಷ್ಟ, ಅನಿವಾರ್ಯವಾಗಿ ನೀವು ಹೇಳ್ಕೊಂಡ್ರಿ. ಹೇಳ್ಕೊಂಡಾಗ ವೀಕ್ಷಕರೇ, ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಬೇಕು. ಈಗ ಮೇಡಮ್ ಅವ್ರ ಆಶ್ರಮದಲ್ಲಿ 75 ಮಂದಿ ಇದಾರಲ್ಲ, ಅವರು ಎಲ್ಲರೂ ಅನ್ಯ ಧರ್ಮದವರು. ಆದ್ರೆ ಇವರು ಅವರಿಗೆ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ನೀವು ಅಲ್ಲಿಗೆ ಹೋಗಿನೇ ನೋಡ್ಬೇಕು. ನಾನು ಅಲ್ಲಿಗೆ ಹೋಗಿದ್ದೇನೆ, ಕನಿಷ್ಠ ಒಂದು 3-4 ಸಲ ಆದ್ರೂ ಹೋಗಿದ್ದೇನೆ. ಇವ್ರು ಕೊಡುವಂತ ಪ್ರೀತಿ ಇದೆಯಲ್ಲ, ಅವರಿಗೆ ಅಷ್ಟು 75 ಮಂದಿಗೆ ಇವ್ರ ತಾಯಿ ಸಮಾನ. ಆ ಥರದ ಇವ್ರ ಕತೆ ಇರಲಿ.
ನಾವು ಅದನ್ನ ಮುಂದುವರಿಸುವ. ಮತ್ತೆ ನೀವು ವಾರ್ತಾ ಭಾರತಿ ಸ್ಟೋರೀಸ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈ ತಕ್ಷಣಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದುವರಿಸಿ ಮೇಡಮ್. ಆಯ್ತು, ಅಷ್ಟೆಲ್ಲ ಆಯ್ತು, ನಿಮ್ ಕಷ್ಟ ಆಯ್ತು, ನಿಮ್ಗೆಲ್ಲ ಇದೆಲ್ಲ ಬಂತು, ಹಾಗೆ ಆಶ್ರಮ ಮುಂದುವರಿತಾ ಹೋಯ್ತು. ಈಗ ನಿಮಗೆ ಬೇಕಾದಷ್ಟು ಹೆಲ್ಪ್ ಬರ್ತಾ ಉಂಟಾ? ಬೇಕಾದಷ್ಟು ಹೆಲ್ಪ್ ಅಂದ್ರೆ ಯಾರಾದ್ರೂ ಬಂದ್ರು, ಬರ್ಡೇ ಆಚರಿಸ್ಕೊಂಡ್ರು, ಒಂದು ಊಟ ಕೊಟ್ರು, ನಂಗೆ ಅದೇ ಖುಷಿ. ಅಂದ್ರೆ ನನ್ಗೆ ಪ್ರಾಬ್ಲಮ್ ಇರೋದೇ ಫುಡ್ ಇದು ಅಲ್ಲಿ, ಅಂದ್ರೆ ಫುಡ್ ಮತ್ತೆ ಯಾವ್ದು ನಮ್ಗೆಲ್ಲ. ನಾವೆನಿಸೋದೊಂದೇ, ಒಂದು ಊಟ. ಈಗ ಹಲ್ತು ಬಟ್ಟೆ ಬರ್ತದೆ, ಈಗ ಒಂದು ಫುಡ್ ಎಲ್ಲ ಹೀಗೆ ಒಂದು ಬರ್ತಾರೆ. ಈಗ ಒಂದು ಬಡ್ಡೆಗೆ ಒಂದು ವಾರ ಒಂದು ಯಾರಾದ್ರೂ ಒಂದು ಬಡ್ಡೆ ಬಂದ್ರು, ಒಂದು ತಿಂಗಳಲ್ಲಿ ಒಂದು ಇಬ್ಬರೇ ಆದ್ರೂ ಬಡ್ಡೆ ಆಚರಿಸ್ಲಿ ಬಂದ್ರು, ಖುಷಿ ಆಗ್ತದೆ. ಅದು ವೆಡ್ಡಿಂಗ್ ಆನಿವರ್ಸರಿ, ಒಂದು ದೀಪಾವಳಿಯ ಏನೋ ಒಂದು ಹಬ್ಬ ಹುಣ್ಣಿಮೆಗೆ ಬರ್ತಾರೆ. ಮತ್ತೆ ನಾವೆಲ್ಲ ಹೇಳಿ ಇಟ್ಟಿದ್ದೇವೆ ಅಲ್ಲಿ ದೇವಸ್ಥಾನಗಳಲ್ಲಿ, ಕಾರ್ಕಳ ದೇವಸ್ಥಾನದಲ್ಲಿ ಎಲ್ಲೇ ಊಟ ಉಳಿದ್ರು ನಮ್ಮ ಆಶ್ರಮಕ್ಕೆ ಬರ್ತದೆ. ಮಂಜುನಾಥ ಪೈ ಹಾಲು, ವೆಂಕಟರಮಣ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ, ಕಾರ್ಕಳದ ಎಷ್ಟು ದೇವಸ್ಥಾನ ಉಂಟು ಅಷ್ಟು ದೇವಸ್ಥಾನದ ಊಟ ನಮ್ಮ ಆಶ್ರಮಕ್ಕೆ ಬರ್ತದೆ. ಪ್ರಸಾದ ಊಟ ಅಂತ ಹೇಳಿ ನಮ್ಮ ಆಶ್ರಮದವರು ಸ್ವೀಕರಿಸ್ತಾರೆ. ದೇವಸ್ಥಾನದ ಊಟ ಬಂತಲ್ಲ ನಮ್ಗೆ ಸಹ ಕೂಡ ತುಂಬಾ ಖುಷಿ ಆಗ್ತದೆ. ದೇವಸ್ಥಾನದಲ್ಲಿ ಊಟಕ್ಕೋಸ್ಕರ ಎಷ್ಟು ಜನ ಲೈನ್ ಅಲ್ಲಿ ನಿಂತದನು ನಮ್ಮ ಆಶ್ರಮಕ್ಕೆ ನೋಡಿ ಇಷ್ಟೆಷ್ಟು ಊಟ ಬರ್ತದೆ ಅಲ್ವಾ. ತುಂಬಾ ಖುಷಿ ಆಗ್ತದೆ ನಮ್ಮ ಆಶ್ರಮದವರಿಗೆ. ಇದು ಒಳ್ಳೆ, ಇದು ನಿಜಕ್ಕೂ ತುಂಬಾ ಒಳ್ಳೆ ವಿಷಯ. ಖುಷಿ ಆಗ್ತದೆ. ಈಗ ನೀವು ಇಂತ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ನೆರೆಹೊರೆಯವರು ಮತ್ತೆ ಕುಟುಂಬದವರು ಅವ್ರದ್ದೆಲ್ಲ ಸಪೋರ್ಟ್ ನಿಮ್ಗೆ ಇತ್ತ? ಮುಖ್ಯವಾಗಿ ನಿಮ್ಗೆ ಇಲ್ಲಿ ಬೇಕಿರೋ, ಹೊರಗಿನವ್ರು ಏನ್ ಬೇಕಿದ್ರು ಹೇಳಿ, ಆದ್ರೆ ಕನಿಷ್ಠ ನಿಮ್ಮ ಕುಟುಂಬದವ್ರು ದೊಡ್ಡ ಮಟ್ಟದ ಸಹಾಯ ಮಾಡ್ಬೇಕಲ್ವಾ? ನಿಮ್ಮ ಮಗಳು ಅಳಿಯನ ಬಗ್ಗೆ ನೀವು ಹೇಳಿದ್ರಿ, ಬಟ್ ಈ ತರ ಕುಟುಂಬ ಒಂದು ದೊಡ್ಡ ಫ್ಯಾಮಿಲಿ ಇರ್ಬೋದು ನಿಮ್ದು, ಅವ್ರ ಇದೆಲ್ಲ ಯಾಕೆ ಬೇಕಾ ಈ ತರ ಎಲ್ಲ ಏನು ಮಾತು ಹೀಯಾಳಿಸುವಿಕೆ ಮಾತುಗಳೆಲ್ಲ ಕೇಳಿಲ್ವ ಮೇಡಮ್? ಇಲ್ಲ ಸರ್, ಏನ್ ಗೊತ್ತುಂಟ, ನಿಜ ಹೇಳಬೇಕಿದ್ರೆ ನನ್ಗೆ ನನ್ನ ಮನೆಯಿಂದ ಸ್ವಲ್ಪ ಹೆಲ್ಪ್ ಜಾಸ್ತಿ. ಈಗ ನಿನ್ನೆಲ್ಲ ಮೊನ್ನೆ 2.5 ಕ್ವಿಂಟಲ್ ನಂಗೆ ಅಕ್ಕಿ ಕೊಟ್ಟು ಕಳಿಸಿದ ನನ್ನ ತಮ್ಮ. ನನ್ನ ಚಿಕ್ಕ 3 ಜನ ತಮ್ಮಂದಿದ್ದಾರೆ, ಒಬ್ಬ ಕಾರ್ಕಳದಲ್ಲೇ ಇದ್ದಾನೆ, ಮತ್ತಿಬ್ರು ಕುಂದಾಪುರದಲ್ಲೇ ಇದ್ದಾರೆ. ಅವರೇ ಎಲ್ಲ ಅಕ್ಕಿ, ಅವ್ರ ಹೇಳಿದಿಷ್ಟೇ, ಊಟಕ್ಕೊಂದು ಅಕ್ಕಿ ಏನಾದ್ರು ನಿಂಗೆ ಕಡಿಮೆ ಆದ್ರೆ ಅದನ್ನ ಒಂದು ಫೋನ್ ಮಾಡು, ನಾವ್ ಹೇಗಾದ್ರೂ ಮುಟ್ಟಿಸ್ತೇವೆ ಅಂತ. ಭಟ್ಕಳದಲ್ಲಿ ಒಬ್ಳು ತಂಗಿ ಇದ್ದಾಳೆ, ತಂಗಿ ಗಂಡ ಇದ್ದಾರೆ, ಅವರು ಕೂಡ ಹಾಗೆ. ನಿಮ್ಗೆ ಅಲ್ಲಿ ಊಟಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಗೆ ಹೇಳ್ಬೇಕು, ದೊಡ್ಡದಂತಲ್ಲ, ಫುಡ್ಡಿಗೆ ಅವ್ರಿಗೆ ಊಟಕ್ಕೆ ಕಡಿಮೆ. ನೀವ್ ಯಾವಾಗ್ಲೂ ಹೇಳ್ತಲ್ಲ, ಅವ್ರು ಯಾವಾಗ್ಲೂ ನಮ್ಮ ಆಶ್ರಮದವರು ಊಟ ಮಾಡಿ ಖುಷಿಯಾಗಿರ್ಬೇಕು ಅಂತ. ಹಾಗೆ ನಿಮ್ಗೆ ಏನೋ ಇದು ಇದ್ರೆ ಸಪೋರ್ಟ್ ಮಾಡ್ತಾರೆ. ತಂಗಿ ಮನೆಯಿಂದ ಕೂಡ ಸಪೋರ್ಟ್, ತಮ್ಮಂದಿರು ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಏರಿಯಾದಲ್ಲಿ ಈಗ ಈದ್ ಮಿಲಾದ ಅಥವಾ ಏನಾದ್ರು ಒಂದು ಫಂಕ್ಷನ್, ಈಗ ರಂಜಾನ್ ಬಂತ, ಫುಲ್ ಒಂದು ರಂಜಾನ್ ಅಲ್ಲಿ ಫುಲ್ ಅವರಿಗೆ ಶರ್ಬತ್, ಸಮೂಸ ಪಕ್ಕ ಒಂದು ಉಪವಾಸದಿಂದ 30 ಉಪವಾಸ ತನಕ ಅದನ್ನ ಉಂಟೆ ಏರಿಯಾದಲ್ಲಿ. ಅದು ಕೂಡ ನಮ್ಗೆ ಖುಷಿ ಆಗ್ತದೆ. ಅವ್ರಿಗೆ ಕೂಡ ಪ್ರೀತಿಯಿಂದ ತಂದು ಕೊಡ್ತಾರೆ, ಅವರೇ ತಂದು ಕೊಡ್ತಾರೆ ಆಶ್ರಮಕ್ಕೆ ಹೇಳಿ. ಈಗ ಎಷ್ಟು ಆಂಬುಲೆನ್ಸ್ ನಡೆಸ್ತಾ ಇದೀರಿ? ಈಗ ಸಾಧಾರಣ ಈಗ ನಮ್ಮ ಹತ್ರ 5 ಆಂಬುಲೆನ್ಸ್ ಉಂಟು. 5 ಆಂಬುಲೆನ್ಸ್, ಒಂದು ವೆಂಟಿಲೇಟರ್ ಅಂದ್ರೆ ಎಮರ್ಜೆನ್ಸಿಗೆ, ಅಂದ್ರೆ ಎಮರ್ಜೆನ್ಸಿ ತೆಗೆದು ಇಲ್ಲ ಲೋಕಲ್, ಹೀಗೆ ಯಾರ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ತಂದು ಬಿಡ್ತೇವೆ. ಹಾಗೆ ಮತ್ತೆ ಕೆಲವು ಕಡೆ ಫೋನ್ ಬರ್ತಾರೆ, ಯಾರೋ ಹ್ಯಾಂಗಿಂಗ್ ಮಾಡ್ಕೊಂಡು ಹುಳಾಗಿ ಕೊಳದೋಗಿ ಎಷ್ಟೋ ದಿನ ಆಯ್ತು ಅಂತ ಫೋನ್ ಬಂದ್ರೆ ಅದನ್ನು ಹೋಗಿ ಅದನ್ನು ಪೂರ್ತಿ ಕೆಲಸ ಆ ಹುಳದಿಂದ ತೆಗೆದು ಗವರ್ಮೆಂಟಿಗೆ ಮುಟ್ಟಿಸಿ, ಗವರ್ಮೆಂಟ್ ಇಂದ ಕೊಂಡೋಗಿ ಮಶಾಣ ತನಕ ಮುಟ್ಟಿಸಿ ಬರ್ತೇವೆ. ಇದು ಅಂತೂ ನನಗೆ ಕೇಳಲೇಬೇಕಿತ್ತು, ನೀವೇ ಅದನ್ನ ಅಲ್ಲೇ ಮೆನ್ಷನ್ ಮಾಡಿದ್ರಿ. ಇರ್ಲಿ, ತುಂಬಾ ವಿಡಿಯೋಸ್ ನೋಡಿದ್ದೇನೆ ನಾನು. ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ನೀವೇನೋ ನಿಮ್ ಸ್ನೇಹಿತರು ಯಾರೋ ಮಾಡಿಕೊಟ್ಟಿರ್ಬೇಕು ನಿಮಗೆ. ಅದರಲ್ಲಿ ಸಾಕಷ್ಟು ವಿಡಿಯೋಸ್ ಗಳೆಲ್ಲ ಇದೆ. ಎಲ್ಲೆಲ್ಲೋ ರಸ್ತೆ ಬದಿಯಲ್ಲಿ ಇದ್ದವರು, ಅನಾಥರು, ಏನೂ ಇಲ್ಲದೆ ಇದ್ದವರು, ಈ ಡೆಡ್ ಬಾಡೀಸ್ ಗಳನ್ನೆಲ್ಲ ನೀವು ಮಾಡುವಂತಹ ವ್ಯವಸ್ಥೆ, ಇದೆಲ್ಲ ನಾವು ನೋಡಿದ್ದೇವೆ ಮೇಡಮ್. ಪ್ರಾಯಶಃ ಅದನ್ನ ಯಾರಿಂದನೂ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಸಹಜವಾಗಿ ಒಬ್ಬ ಮನುಷ್ಯನಿಗೆ ಆ ವಿಡಿಯೋ ನೋಡಿದಾಗ ಇವ್ರು ಹೇಗ್ ಮಾಡ್ತಾರೆ, ಈ ಭಯ ಅನ್ನೋದಿಲ್ವಾ ಇವರಿಗೆ ಅಂತ. ನನ್ನನ್ನು ತುಂಬಾ ಜನ ಎಲ್ಲೇ ಒಂದು ಕೊಳದಾಗ್ಲಿ ಹುಳಾಗ್ಲಿ ಫಸ್ಟ್ ಸ್ಟೇಷನ್ ಇಂದ ಫೋನ್ ಬರ್ತದೆ, ನೆಕ್ಸ್ಟ್ ಪಬ್ಲಿಕ್ ಇಂದ ಫೋನ್ ಬರ್ತದೆ, ನಾನು ಹೋಗ್ತೇನೆ. ಅದು ನನಗೆ ಭಯ ಅಂತದ್ದು ಎಂತೆಲ್ಲ, ಪಾಪ ಒಂದು ಸತ್ತಿದ್ದಾನೆ ಏನುಂಟು, ನಾನು ಅದನ್ನು ತೆಗೆದು ಪ್ಯಾಕ್ ಮಾಡಿ ಎಲ್ಲ ಕರೆಕ್ಟ್ ಇದು ಮಾಡಿ ಅವರ ಮನೆಯವರಿದ್ರೆ ಮನೆ ತನಕ ಮುಟ್ಟಿಸ್ತೇವೆ, ಇಲ್ಲಾಂದ್ರೆ ಮಶಾನ್ ತನಕ ಮುಟ್ಟಿಸ್ತೇವೆ. ನನಗೆ ಭಯ ಅನ್ನೋದು ಎಂತೆಲ್ಲ ನನ್ನ ಡ್ಯೂಟಿ ಹಾಗೆ ಅನಿಸ್ತದೆ. ಮತ್ತೆ ಸತ್ತೋದ್ರ ಮುಂದೆ ಎಂತ ಭಯ? ಈಗ ಜೀವಂತ ಇದ್ದವ್ರ ಹತ್ರ ಕೂತ್ಕೊಂಡ್ರೆ ಅಂದ್ರೆ ಒಂದು ಉಪದ್ರ ಮಾಡ್ಬೋದು, ಇದು ಸತ್ತೋದ್ರು ಏನ್ ಮಾಡ್ತಾರೆ ಅಂತ ಅವರಲ್ಲಿ ಭಯ ಪಡೋದು ಅಲ್ವಾ? ನಂಗೆ ನನ್ನ ಮನಸ್ಸಲ್ಲಿ ಹಾಗೆ, ನಾನು ಸತ್ತೋಗಿದ್ದೇನೆ ಪಾಪ ಏನ್ ಮಾಡ್ತಾನೆ. ಕೆಲವು ಸಲ ಎಲ್ಲೋ ನಾವು ದೂರ ಹೆಣಕೊಂಡು ಹೋಗ್ತೇವಲ್ಲ, ಹಾವೇರಿ, ಗದಗ, ಮತ್ತೆ ಕೆಲವು ತುಂಬಾ ಕಡೆ ನಾವು ಡೆಡ್ ಬಾಡಿ ಕೊಂಡೋಗ್ತೇವೆ. ಕೆಲವೊಂದು ಡೆಡ್ ಬಾಡಿ ಹುಳಾಗಿದ್ದಲ್ಲ, ಇಲ್ಲಿಂದ ಇಂಥ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕೊಂಡೋಗ್ತೇವೆ. ಕೊಂಡು ಹೋಗುವಾಗ ಮಧ್ಯದಲ್ಲಿ ಅವರು ಸ್ವಲ್ಪ ರೆಸ್ಟ್ ಬೇಕು, ಡೈವರು ಒಂದೇ ಕಂಟೆಂಟ್ ಹೆಣ್ಣು ಇಟ್ಕೊಂಡೆ ನಾವು ಅದರಲ್ಲೇ ಸ್ವಲ್ಪ ನಿದ್ರೆ ಮಾಡಿಸ್ಕೊಂಡು ಮತ್ತೆ ಹೋಗ್ತೇವೆ. ಹೌದಾ? ಖಂಡಿತ. ಹೆಣ್ಣ ಎಷ್ಟು ಜಾಗ ಕೆಲವು ಕಡೆ ಹೋದವಾಗ ಈಗ ನಮ್ಗೆ ಅದು ಇದಾಗ್ಬೇಕು, ಈಗ ಟೈಮ್ ಅದು ಬೆಳಿಗಿನ ಜಾಮ್ 10 ಗಂಟೆ ರಾತ್ರಿ ರೀಚ್ ಆದ್ರೆ ಉಂಟಲ್ಲ, ಅವ್ರು ಹೇಳುದು ನಮ್ಗೆ ಈಗ ಆಗುದಿಲ್ಲ, ಅದು ಸ್ವಲ್ಪ ಬೆಳಿಗ್ಗೆ ಆಗ್ಬೇಕು, 5 ಗಂಟೆ ಆಗ್ಬೇಕು, ನಂತರವೇ ನಾವು ಆ ಕಡೆ ನಮ್ಮ ಮನೆ ಆ ಕಡೆ ತುಂಬಾ ಶಾಸ್ತ್ರ ಉಂಟು ಅವರಿಗೆ, ಬಿಜಾಪುರ, ಹಾವೇರಿ, ಗದಗ ಆ ಕಡೆ ಉಂಟಲ್ಲ, ಅವ್ರು ತಕ್ಷಣಕ್ಕೆ ತೆಗೆಯುದಿಲ್ಲ, ಬೆಳಿಗ್ಗೆ ತನಕ ನಾವು ಅದ್ರಲ್ಲೇ ಇರ್ತೇವೆ. ನಂಗೆ ಆಗೋ ಎಂತ ಭಯ, ಅದೆಂತ ಕಾಣಿಸಲ್ಲ. ನಾನು ಅಷ್ಟೇ ಎನಿಸೋದು,
ಸತ್ತೋದ್ರಲ್ಲಿ ಎಂತ ಭಯ ಇಲ್ಲ, ಜೀವಂತ ರೊಟ್ಟಿ ಇರುವುದೇ ಒಂದು ದೊಡ್ಡ ಭಯ ಅಂತ. ಇದು ಉಪದ್ರ ಆಗುದು ಜೀವಂತ ಇದ್ದವರದಲ್ಲ, ಸತ್ತೋದ್ರೆ ಏನ್ ಮಾಡ್ತಾರೆ ಹೇಳಿ. ಇದು ಹೌದು. ಅದೇ ನೀವು ಈ ಕೊಲೆ ಆಗಿದ್ದು ಅಥವಾ ಆತ್ಮಹತ್ಯೆ ಅಥವಾ ವಯೋಸಹಜ ಕಾಯಿಲೆ ಈ ತರದ ಎಷ್ಟೋ ಸಾವುಗಳನ್ನ ನೀವು ನೋಡಿದೀರಾ ಮೇಡಮ್. ಈಗ ನೋಡಿ ಮತ್ತೆ ಈ ತರದ ಸೇವೆ ಎಲ್ಲ ಮಾಡಿ ನಿಮ್ಮ ಮನ್ಸು ಈಗ ಖಂಡಿತವಾಗಿಯೂ ಬಹಳ ಗಟ್ಟಿ ಆಗ್ಬಿಟ್ಟಿದೆ. ಎಷ್ಟೇ ಗಟ್ಟಿ ಆದ್ರೂ ಒಂದು ತಾಯಿ ಪ್ರೀತಿ ಇದೆಯಲ್ಲ, ಆ ಗಟ್ಟಿತನದ ಎದುರು ತಾಯಿ ಪ್ರೀತಿ ಎಲ್ಲವನ್ನ ಮೀರಿಸ್ಬಿಡ್ತದೆ ಮೇಡಮ್. ನಿಮ್ಮ ಇಲ್ಲಿ ತನಕದ ಬದುಕಿನಲ್ಲಿ ಒಂದು ಮನ ಕಲಕುವ ಘಟನೆ ಅಂತಿದ್ರೆ ಯಾವುದು? ಮನೆ ಘಟನೆ ಅಂತ ಹೇಳಿದ್ರೆ, ಒಂದು ನಮ್ಮ ಆಶ್ರಮದಲ್ಲೇ ಕೆಲವೊಂದು, ನಮ್ಮಲ್ಲಿ 18 ವರ್ಷದ ಒಬ್ಬಳು ಹುಡುಗಿ ಇದ್ದಾಳೆ, ಎರಡು ಕೈ ಎರಡು ಕಾಲಿಲ್ಲ. ನಂಗೆ ಒಂದು ಎಲ್ಲಿ ಹೋದ್ರೂ ಕೂಡ ನಾನು ರಪ್ಪ ಹೋಗಿ ಮುಟ್ಟಬೇಕು ಆಶ್ರಮಕ್ಕೆ. ಬೇಸರ ಅಂದ್ರೆ ಅವಳನ್ನು ಎತ್ತಬೇಕು, ಊಟ ಮಾಡಿಸಬೇಕು. ಹಾಗೆ ಕೆಲವು ಸಲ ಉಂಟಲ್ಲ, ಅವಳಿಗೊಂಥರ ಏನು ಇಲ್ಲ, ಹೀಗೆ ಕನ್ವರ್ಷನ್ ಬಂದು ಉಂಟಲ್ಲ, ಜೀವ ಇಲ್ಲೋದಾಗಿ ಬಿದ್ದು ಬಿಡ್ತಾಳೆ ಒಂದು. ಮತ್ತೆ ಹೀಗೆ ನಮ್ಮ ಆಶ್ರಮದಲ್ಲೇ ನಮಗೊಂದು ಬೇಸರ ಅಂದ್ರೆ, ಕೆಲವೊಂದು ಇದು ಕಡಿಮೆ ವಯಸ್ಸಿನವರೇ ಅಲ್ಲಕ್ಕ ಉಂಟಲ್ಲ, ಹುಷಾರಿಲ್ಲದ, ನಂಗೆ ಏನಾಯ್ತು ಅಂತಾರ ಒಂಥರ ಎದ್ದ ಬಡಿದ ಶುರು ಆಗ್ತದೆ. ಕೆಲವು ಸಲ ಮೊನ್ನೆ ನಾನು ಏನೋ ಒಂದು ಕೆಲಸಕ್ಕೆ ಹೋದೆ, ಈಗ ಎಲ್ಲ ಕಡೆ ಒಂದು ಹೋದ್ರೆ ಉಂಟಲ್ಲ, ಅದೇ ನನ್ಗೊಂಥರ ಅಲ್ಲಿ ಏನಾಗಿರ್ಬೋದು ಹಾಗೆ. ನಾನು ಅಲ್ಲಿ ಇದ್ರೇನೆ ಒಂದು ನನ್ಗೆ ಧೈರ್ಯ ಹಾಗೆ ಅನಿಸ್ತದೆ. ಬೇಸರ ಅಲ್ಲಿ ಅದೇ ಒಂದು ಬಿಟ್ರೆ ಬೇರೆ ಅಂತ ಇಲ್ಲ. ಮತ್ತೆ ನಮ್ಮ ಮನೆಯವ್ರಿಗಿಂತ ನಂಗೆ ಜಾಸ್ತಿ ಅದೇ ಒಂದು ಜವಾಬ್ದಾರಿ ಅಂತ ಆಗ್ತದೆ. ನಮ್ಮ ಏನಾಗಿರ್ಬೋದು, ಅವ್ರು ಹುಷಾರಿಲ್ಲ, ಇವ್ರು ಹುಷಾರಿಲ್ವಾ, ಅವರನ್ನೊಂದು ಮನೆಯವರು ಸಿಕ್ಕೋ ತನಕ ನಾವು ಒಂದು ಶೇಫ್ ಆಗಿ ಅವರಿಗೊಂದು ಮುಟ್ಟಿಸುವ, ಅವರನ್ನು ಅಷ್ಟು ತನಕ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಏನಾಗ್ತದೆ ಅದೊಂಥರ ಇದಾಗ್ತಾ ಇರ್ತದೆ ಬಿಟ್ರೆ. ನಿಜ ಮೇಡಮ್. ಇದು ಪ್ರತಿದಿನ ನೀವು ತಗೊಳ್ಬೇಕಾದಂತ ಟೆನ್ಷನ್ ಇದು. ಖಂಡಿತ ಪ್ರತಿದಿನ ನೀವು ರಿಸ್ಕ್ ಅಲ್ಲೇ ಇರ್ತೀರಿ. ಪ್ರತಿದಿನ ನೀವು ಅಷ್ಟು ಜನರಿಗೆ ಔಷಧಿಯನ್ನ ಕೊಡ್ಲೇಬೇಕು. ಈ ಟೆನ್ಷನ್, ರಿಸ್ಕು, ಔಷಧಿ, ಹಣ, ಊಟೋಪಚಾರ ಇದೆಲ್ಲವನ್ನ ಹೊಂದಾಣಿಕೆ ಮಾಡೋದೇ ನಿಮಗೊಂದು ದೊಡ್ಡ ಸವಾಲು. ನಿಮಗಂತೂ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ರೆಕಗ್ನಿಷನ್ ಎಲ್ಲ ಬಂತು, ಮತ್ತೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಬಂತು, ಇತ್ಯಾದಿ ಎಲ್ಲ ಬಂತು. ಇದರಿಂದ ನಿಮ್ಗೆ ಆರ್ಥಿಕವಾಗಿ ಏನಾದ್ರು ಸಹಾಯ ಆಯ್ತಾ? ಆರ್ಥಿಕವಾಗಿ ನಂಗೆ ಇದೇ ಬರ್ತಡೇ ಊಟ ಅದಿದಂತಲೇ ಬರ್ತದೆ ಬಿಟ್ರೆ, ಈಗ ಇದನ್ನ ಊಟ ಕೊಡಿ ಅಂತ ನೇರವಾಗಿ ಹೇಳೋದಕ್ಕೆ ಇಷ್ಟನೇ ಪಡಲ್ಲ, ನಾನು ಕಷ್ಟದಲ್ಲಿದ್ದೇನೆ ಅಂತ ಅಲ್ವಾ? ಹೌದು, ನಮ್ಗೆ ಕಷ್ಟ ಅಂದ್ರೆ ಏನು ಗೊತ್ತುಂಟ, ನಾವು ನಮ್ಮ ಆಶ್ರಮದಗೋಸ್ಕರನೇ ಪ್ರತಿ ಮಂಗಳವಾರ ಹೋಗಿ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಸಿನ್ ತರ್ತೇವೆ, ಎಲ್ಲ ಮಾಡಿದ್ರೆ ಅದು ಕೆಲವರಿಗೆ ಒಂದು ತಾಗುದಿಲ್ಲ. ಪ್ರೈವೇಟ್ ಅಲ್ಲೇ, ಈ ಪ್ರೈವೇಟ್ ಹಾಸ್ಪಿಟಲ್ ಕೆಲವರಿಗೆ ನನ್ಗೆ ಸಾಲ ಅನ್ನೋದೇ ಎಷ್ಟೋ ಸಾಲ ಉಂಟು ಸರ್. ಅದು ನಾವು ಅಂದ್ರೆ ಯಾರ ಮುಂದೆ ಹೇಳ್ಕೊಳ್ಳೋದು ಇದೇ ಮನಸ್ಸಿನಲ್ಲಿ ನೋಡುವ, ಮತ್ತೆ ಮುಂದೆ ಅದನ್ನ ದುಡಿದು ತೀರಿಸುವ ಅಂತ ಉಂಟು. ಯಾಕಂದ್ರೆ ನನ್ನ ಮುಂದೆನೆ ತುಂಬಾ ಸೀರಿಯಸ್ ಆಗೋದು ಒಂದು ಅಜ್ಜಿ, ಅದನ್ನ ಹಿಡ್ಕೊಂಡು ನಾವು ಗೌರ್ಮೆಂಟಿಗೆ ಅವ್ರು ತುಂಬಾ ಪ್ರಯತ್ನ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಅಲಕ್ಕ ಆಗದಿದ್ದ ಮೇಲೆ ಅವ್ರು ಹೇಳ್ತಾರೆ ಎಲ್ಲಾದ್ರೂ ಬೇರೆ ಕಡೆ ಕೊಂಡೋಗಿ ಅಂತ ಪ್ರಯತ್ನ ಮಾಡಿ ಲಾಸ್ಟ್ ಹೇಳ್ತಾರೆ ಕರ್ಕೊಂಡು ಹೋಗಿ, ಅದು ಆಗುದಿಲ್ಲ ಅಂದ ಮಟ್ಟಿಗೆ. ನಂಗೆ ಮತ್ತೆ ನಾವ್ ಏನ್ ಮಾಡೋದು, ಕಣ್ ಮುಂದೆನೆ ಅದನ್ನು ಇಟ್ಕೊಂಡು ಆಶ್ರಮದಲ್ಲಿ ಕುತ್ಕೊಳಿಕ್ ಆಗ್ತದ? ಇನ್ನು ಒಬ್ರು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ಕೇಳುದು, ಸರ್ ಏನಾದ್ರೂ ಒಂದು ಮಾಡಿ ನಾವು ಹಣ ಹೊಂದಿಸ್ತೇವೆ, ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಾವೇನೋ ಹೊಂದಿಸ್ತೇವೆ ನಮ್ಗೋಸ್ಕರ ಹೇಳ್ತೇವೆ. ಹೀಗೆ ಮಾಡಿ 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 ಒಂದು ಹಾಸ್ಪಿಟ್ಲಿಗೆ ನಾನು 2-3 ಲಕ್ಷ ಕೊಡ್ಲಿಕ್ಕೆ ಉಂಟು, ಈಗಲೂ ಕೊಡ್ಲಿಕ್ಕೆ ಉಂಟು ಪ್ರೈವೇಟ್ ಹಾಸ್ಪಿಟ್ಲಿಗೆ. ಅಲ್ಲ, ನಿಮ್ಮ ಕೆಲ್ಸಕ್ಕೋಸ್ಕರ ಪ್ರಾಯಶಃ ಅವ್ರು ನಿಮ್ಮ ಹತ್ರ ಕೇಳಲ್ಲ, ಈ ತರ ಎಲ್ಲ ಇರಬಹುದು, ಬಟ್ ಮುಂದಕ್ಕೆ ಅದಕ್ಕೆ ದಾರಿನೂ ಸಿಗಬಹುದು. ಈಗ ನಿಮ್ಮ ಆಶ್ರಮಕ್ಕೆ ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದಿದ್ದಾರೆ ಅಲ್ವಾ? ಅವ್ರನ್ನ ಗುರುತಿಸಿ ಇವ್ರು ನಮ್ಮವರು, ನಾವು ಕರ್ಕೊಂಡು ಹೋಗ್ತೇವೆ ಇವ್ರನ್ನ ಅಂತ ಮುಂದೆ ಬಂದವ್ರು ಯಾರಿಲ್ವಾ? ಫ್ಯಾಮಿಲಿ ಅವರು ಯಾರು ಮುಂದೆ ಬಂದವ್ರಿಲ್ಲ. ನಾವೇ ಉಂಟಲ್ಲ, ನಾನೇ ಇದ್ರಲ್ಲಿ ಉಂಟಲ್ಲ ವಾಟ್ಸಪ್ ಅಲ್ಲಿ ಗ್ರೂಪ್ ಅದಕ್ಕೆ ಹಾಕುದು, ನೋಡಿ ಇವರ ಮುಖ ಕರೆಕ್ಟ್ ನೋಡಿ ನಿಮ್ಮವರು ಅಂತ ಆದ್ರೆ ಬಂದ್ ಕರ್ಕೊಂಡು ಹೋಗಿ ಅಂತೆಲ್ಲ ಹೇಳಿದೆ ನಾನು. ಆ ಟೈಮಲ್ಲಿ ಬಂದದ್ದು ಹನ್ಗೇರಿ, ಹಾವೇರಿ, ಮತ್ತೆ ನಿಮ್ದು ಅಂಕೋಲ, ಆ ಕಡೆ ಕುಮಟಾ, ಅವೆಲ್ಲ ಸ್ವಲ್ಪ ಜನ ಬಂದೆಲ್ಲ ಅದು ನಂದು ಯೂಟ್ಯೂಬ್ ಇದಕ್ಕೆಲ್ಲ ಮಾರ್ಕ್ ಮಾಡಿ ಇವರು ನಮ್ಮವ್ರು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಕೆಲವು ಮಂದಿ ನಂಗೆ ಗೊತ್ತುಂಟು ಎಲ್ಲಿ ಅವರು ಅಂತ ಹೇಳಿದ್ರೆ, ಆದ್ರೆ ಎಷ್ಟೇ ಫೋನ್ ಮಾಡಿದ್ರೆ ಅವ್ರು ಹೇಳುದು ನಾವೇ ಕಷ್ಟದಲ್ಲಿ ಇದ್ದೇವೆ, ಅವ್ರಂತಂದು ಎಂತ ಮಾಡುದು ನಾವು, ಹಾಗೆ ಹೇಳೋರು ಕೂಡ ಇದ್ದಾರೆ. ಕೆಲವು ಎಲ್ಲಿ ಮನೆ ಉಂಟು ನಂಗೆ ಗೊತ್ತುಂಟು, ನಾನು ಅವತ್ತು ಹೇಳುದು ಬನ್ನಿ ಕರ್ಕೊಂಡು ಹೋಗಿ, ತುಂಬಾ ಇದಾಗಿದ್ರಲ್ಲ ಎಲ್ಲ ಮೇಡಮ್, ನಾವು ಹೇಗೆ ನಮ್ದೇ ಜೀವನ ತೆಗಿಲಿಕ್ಕೆ ಕಷ್ಟ ಉಂಟು, ನಮ್ಗೆ ಮನೇಲಿ ಯಾರಿಲ್ಲ, ನಾವೇನೋ ಬೀಡಿ ಕಟ್ಟೇನೋ ಇದು ಮಾಡ್ತಿದ್ದೇವೆ, ಹಾಗೆ ಹೇಳೋರು ತುಂಬಾ ಜನ ಇದ್ದಾರೆ. ಗೊತ್ತಿದ್ದು ಕರ್ಕೊಂಡು ಹೋಗೋದಿದ್ರೆ ತುಂಬಾ ಜನ ಇದ್ದಾರೆ. ತುಂಬಾ ಜನ ಕರ್ಕೊಂಡು ಹೋದವರು ಕೂಡ ಇದ್ದಾರೆ, ನಮ್ಮವರು ಅಂತ ಹೇಳಿ ಬಂದು ಕರ್ಕೊಂಡು ಹೋದವರು ಕೂಡ ಇದ್ದಾರೆ. ತುಂಬಾ ಜನ ಕಷ್ಟ ಎಲ್ಲ ನಿಮ್ಮ ಮೈ ಮೇಲೆ, ನಮ್ದು ಎಂತ ಮಾಡೋದು. ನಿಜ ಹೇಳ್ಬೇಕಾದ್ರೆ ನಮ್ಮ ಆಶ್ರಮ ನಮ್ಗೆ ತುಂಬಾ ಕಷ್ಟ ಉಂಟು. ಅದಕ್ಕೆ ನಾವು ಎಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಆಗ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಮ್ಗೆ ಹಣ ಕೊಡಿ, ನಾವು ಕಷ್ಟದ ನಾವ್ ಎಲ್ಲಿ ಹೇಳ್ಕೊಳ್ಳಿಲ್ಲ. ನಾವು ಭಾರ ಹಾಕುದು ದೇವರ ಮೇಲೆ. ದೇವರ ಇಷ್ಟೊಂದು ಜನ ನೀ ಕಳ್ಸಿದ್ಯಾ, ಉಪವಾಸ ಒಂದು ಮಲಗಿಸಬೇಡ, ಇಷ್ಟು ದೇವರ ಹತ್ರ ಬೇಡ್ತೇವೆ. ನಾವು ಯಾರ ಹತ್ರ ಕೂಡ ಪಬ್ಲಿಕ್ ಹತ್ರ ಆಗ್ಲಿ ಯಾರದು ಯಾವ ಅಡ್ವರ್ಟೈಸ್ಮೆಂಟ್ ಕೂಡ ನಾವು 1 ರೂಪಾಯಿ ನಾವು ಕೇಳಿಲ್ಲ. ನಾವೆನಿಸೋದು ಇಷ್ಟೇ,
ಈಗ ನಮ್ಮ ಬುಡಕ್ಕೆ ಕಳಿಸಿದರೆ ಇಷ್ಟೊಂದು ಇರು. ಈಗ ಮೊನ್ನೆ ಶಾಂತಮಾರ್ ಬಂತು, ಶಾಂತಮಾರಲ್ಲಿ ಒಬ್ಳು ಅಜ್ಜಿ ಕಣ್ಣೇ ಕಾಣುದಿಲ್ಲ, ಅವಳನ್ನು ಅಲ್ಲಿ ಒಂದ್ ಕಡೆ ಇದ್ಲು. ಯಾರು ನಂಗೆ ಫೋನ್ ಮಾಡಿದ್ರು, 2 ಕಣ್ಣು ಕಾಣದಿದ್ದ ಅಜ್ಜಿ ಒಬ್ರು ಇದ್ದಾರೆ, ಎಂತ ಮಾಡೋದಂತ. ಒಮ್ಮೆ ಎನಿಸೋದು ಅಲ್ಲ, ಇಷ್ಟು ಜನರನ್ನ ಯಾರು ಫೋನ್ ಮಾಡ್ತಾರೆ ನಂಗೆ. ಅದ ಮತ್ತೆ ಸ್ಟೇಷನ್ ಇಂದ ಕೂಡ ಕಾಲ್ ಬಂತು, ಮೇಡಮ್ ನೋಡಿ ಯಾರ ಸಿಕ್ಬೋದು, ಸಿಕ್ಕಿದ ಮೇಲೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಮತ್ತೆ ಕೊಂಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಕಿ 4 ದಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಈಗ ನಾವು ಕರ್ಕೊಂಡು ಬಂದೇವೆ. 2 ಕಣ್ಣು ಕಾಣಲ್ಲ ಅಜ್ಜಿಗೆ, ನಮ್ಮಲ್ಲಿ ಇದ್ದಾರೆ. ಅದು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಹೇಳಿದ್ದೇನೆ, ನೋಡಿ ಕರೆಕ್ಟ್ ಮುಖ ನೋಡಿ. ಅದು ತಮಿಳು ತೆಲುಗು 2 ಭಾಷೆ ಬರ್ತದೆ ಅಜ್ಜಿಗೆ, ಬೇರೆ ಭಾಷೆ ಕನ್ನಡ ಆಗದವ್ರಲ್ಲ ಅನ್ಸದೆ. ಈಗ ನಾವು ಕರ್ಕೊಂಡು ಬಂದಿದ್ವಿ. ಈಗ ನಂಗೆ ಕೆಲವು ಕಡೆ ಫೋನ್ ಬರುದು, ಕೆಲವೊಮ್ಮೆ ನಾನು ಹೇಳುದು ಬೇಡ ಮರ, ಇಲ್ಲಿ ಜನ ಫುಲ್ ಇದ್ರೆ ಬೇಡ ಅಂತ ಹೇಳುದು. ಮತ್ತೆ ನಾನು ಎನ್ಸುದು ಈಗ ದಾರಿಯಲ್ಲೇ ಇರ್ಬೋದು ಅವರು, ಎಂತ ಆಗಿರ್ಬೋದು. ಪುನಃ ನಾನೇ ಅದೇ ನಂಬರಿಗೆ ಕಾಲ್ ಮಾಡುದು, ನೋಡಿ ನಾನೇ ಮಾಡುದಂದ್ರೆ ನಾನು ಎನ್ಸುದು ಎಂತಕ ಇದಲ್ವಾ ಪಾಪ, ಯಾರೋ ಫೋನ್ ಮಾಡೋದಲ್ಲ ಅವ್ರಿಗೆ. ದಾರಿಯಲ್ಲಿ ಹೋಗೋರು ಫೋನ್ ಮಾಡಿದ್ರೆ ಅವ್ರು ಸೀದಾ ಬಿಟ್ಟು ಸೀದಾ ಹೋಗಿರ್ಬೋದು. ಅವ್ರು ಎಂತ ಮಾಡ್ತಾರೇನೋ ಬಸ್ ಸ್ಟ್ಯಾಂಡ್ ಅಲ್ಲಿ, ಏನಿಲ್ಲ ಅದೇ ನಂಬರಿಗೆ ತಿರ್ಗಾ ಕಾಲ್ ಕೊಡುದು. ಎಂತಾಯ್ತು ನೀವು ಎಲ್ಲಿ ಬಿಟ್ಟಿದ್ರಿ? ಏನಿಲ್ಲ ಮೇಡಮ್, ನಾವು ಅವರು ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದ್ದೇವೆ, ನೀವು ಬರ್ತೀರಾ ನೀವು ಕಣ್. ಪುನಃ ನಾನೇ ಹೋಗಿ ಕರ್ಕೊಂಡು ಬರುದು. ಈ ತರದ್ ಎಷ್ಟು ಆಗಿರ್ಬೋದಲ್ವಾ. ನೀವು ಇಷ್ಟು ಕಷ್ಟದಲ್ಲಿ ಇದ್ದಾಗ್ಯೂ ಕೂಡ ಅಲ್ಲಿ ಕಾರ್ಕಳದಂತಹ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ 40 ಸೆನ್ಸ್ ಜಾಗವನ್ನು ನೀವು ಖರೀದಿ ಮಾಡಿ ಆ 40 ಸೆನ್ಸ್ ಜಾಗವನ್ನು ಅನಾಥಾಶ್ರಮಕ್ಕೆ ಅಂತ ಬರೆದಿಟ್ಟಿದ್ದೀರಿ ಅಲ್ವಾ. ಈ ನಡುವೆ ಈ ಕೆಲಸ ಎಲ್ಲ ಹೇಗೆ, ಈ ನಿರ್ಧಾರ ಹೇಗೆ ಮಾಡಿದ್ರಿ ಸರ್? ಏನ್ ಗೊತ್ತುಂಟಾ, ನಾನು ಈಗ ಕೊರೋನಾ ಟೈಮಲ್ಲಿ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 2 ಆಂಬುಲೆನ್ಸ್ ಕೊಟ್ಟೆ. ಒಂದು ಆಂಬುಲೆನ್ಸ್ ಅನ್ನು ಕೊಟ್ಟೆ, ಇದು ನಿಮ್ದು RTO ಆಫೀಸ್ ಕಡೆಯಿಂದ ಒಂದು ಆಂಬುಲೆನ್ಸ್ ಕೊಟ್ಟೆ. ಆ ಆಂಬುಲೆನ್ಸ್ ಕೊಟ್ಟವಾಗ ಅಲ್ಲಿ ಡ್ಯೂಟಿ ಮಾಡ್ತೇವೆ, ಅಂದ್ರೆ ಯಾರಿಗೂ ಕೊರೋನದ್ದು ಕರ್ಕೊಂಡು ಹೋಗುದು ಕರ್ಕೊಂಡು ಬರುದು ಹೀಗೆ ಡ್ಯೂಟಿ ಮಾಡ್ತಾ ಇದ್ದೆ ಕಾರ್ಕಳದಲ್ಲಿ. ನಮ್ಮ ಆಂಬುಲೆನ್ಸ್ ಅಲ್ಲಿ ಕೊಟ್ಟಿದ್ದೇವಲ್ಲ, ಹಾಗೆ ಡ್ಯೂಟಿ ಮಾಡ್ತಾ ಮಾಡ್ತಾ ನಾನು ಅಲ್ಲಿ ಹೋಗ್ತೇನೆ. ಎಂತ ಡೆಡ್ ಬಾಡಿಯನ್ನು ಕಪ್ಪು ಜಿಪ್ಪಿಗೆ ಹಾಕುದು, ಕೊಂಡೋಗಿ ಮಶಾನದಲ್ಲಿ ಇಡುದು, ನಾನು ಮನೆಯವ್ರನ್ನ ದೂರ ನಿಂತು ಕೂಗುದು, ಇದೇ ನಾನು ನೋಡ್ತಾ ಬಂದದ್ದು. ಅದ್ರಲ್ಲಿ ನಾನ್ ನೋಡ್ತಾ ಇದ್ದ ವ್ಯಕ್ತಿ, ದಿನಾಲು ನಾನು ಯಾರನ್ನ ಮಾತಾಡ್ಸ್ತಾ ಇದ್ದೆ ನನ್ನ ಮನೆ ಮುಂದೆ, ನನ್ನ ಅಕ್ಕಪಕ್ಕದಲ್ಲಿ ಕಾರ್ಕಳ ಊರಿನವರು, ಅವರನ್ನೇ ನಾನೊಂದು 7-8 ಜನರನ್ನು ಜಿಪ್ ಹಾಕಿಕೊಂಡು ಇದು ಬ್ಯಾಗಿ ಹಾಕಿಕೊಂಡೋಗಿಟ್ಟೆ. ನಂಗೆ ತುಂಬಾ ಬೇಸರ ಆಯ್ತು. ಆವಾಗ ನಾನು ಎನಿಸಿದ್ದು, ನಾವು ಬಂದದ್ದು ಖಾಲಿ ಕೈ, ಹೋಗುದು ಖಾಲಿ ಕೈ. ಅದ್ರ ಮಧ್ಯದಲ್ಲಿದ್ದ ನಮ್ ಜರ್ನಿ, ಟಿಕೆಟ್ ರೆಡಿ ಉಂಟು, ಬಸ್ ಬರ್ಬೇಕು ಅಷ್ಟೇ. ಮತ್ತೆ ನಂದು ಅಂತ ಏನ್ ಪ್ರಯೋಜನ? ಮತ್ತೆ ಈ ನನ್ನ ಆಶ್ರಮದಲ್ಲಿ ಇದ್ದವರು ಇವ್ರು ಯಾವಾಗ ಹೋಗುದು, ನಾನು ಯಾವಾಗ ಮನೆ ಕಟ್ಟುದು? ಇಷ್ಟಕ್ಕೂ ನನಗೆ ಮನೆ ಯಾಕೆ? ನಾನು 3 ಸೆನ್ಸಲ್ಲಿ ಕೂತಿದ್ದೇನೆ ಸಾಕು. ನಿಮ್ ಫ್ಯಾಮಿಲಿ ಅಂತ, ನನ್ನ ಫ್ಯಾಮಿಲಿ ಅಂತ 2 ಹೆಣ್ಮಕ್ಳಿದ್ದಾರೆ ನಮ್ಮ ಜಾತಿಯಲ್ಲಿ. ಕೊಟ್ಟೆಣ್ಣು ಕುಳಿದವರೆಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಅವ್ರು ಗಂಡನ ಮನೆಗೆ ಸೇರುವವರು, ಸೊಸೆ ಅಂತೂ ಇಲ್ಲ. ಯಾಕೆ ನಂಗೆ 3 ಸೆನ್ಸ್ ಉಂಟು ಸಾಕು. ಇನ್ನು ಆ ಜಾಗ ಅನಾಥಾಶ್ರಮ ರಿಜಿಸ್ಟ್ರೇಷನ್ ಮಾಡಿ, ಎಷ್ಟು ಜನ ಅನಾಥರಾಗಿ ಬರ್ತಾರೆ ಬರ್ಲಿ, ಯಾರು ಅವರ ಜನ ಸಿಕ್ಕಿ ಇದು ನನ್ನವ್ರು ಅಂತ ಕರ್ಕೊಂಡು ಹೋಗೋ ತನಕ ನಾವ್ ಇಟ್ಕೊಡುದು ಅಂತ ಕಳಿಸಿ ಕೊಡುದು. ಎಷ್ಟು ಜನ ಕಳಿಸ್ಲಿಲ್ಲ ನಾವು, ಅಡ್ರೆಸ್ ಹುಡುಕಿ ಕಳಿಸಿದ್ದು ಉಂಟು, ಬಂದವ್ರ ಹತ್ರ ಕಳಿಸಿದ್ದು ಉಂಟು. ನಮ್ಗೆ ಚಿಕ್ಕ ಸುಳಿವು ಸಿಕ್ಕಿ ಸಾಕೋರು ಯಾರು ಅಂತ ನಾವ್ ಅದನ್ನ ಪೂರ್ತಿ ವಿಚಾರಿಸಿ ಕೂಡ, ಅಂದ್ರೆ ಕಳಿಸುವ ಟೈಪ್ ಅಲ್ಲೇ ಇದ್ರೆ ಕಳಿಸ್ತೇವೆ. ಅಂದ್ರೆ ಕೆಲವೊಬ್ರು ನಡಿಲಿಕ್ಕೂ ಆಗುದಿಲ್ಲ, ಕಣ್ಣು ಕಾಣುದಿಲ್ಲ, ಕಾಲಿಲ್ಲ, ಹೀಗೆಲ್ಲ ಇದ್ದಾರೆ. ಆ ಟೈಮಲ್ಲಿ ನಾನು ನಿರ್ಧಾರ ಮಾಡಿದ್ದೆ, ಇನ್ನು ನನಗೆ ಈ ಜಾಗನೂ ಬೇಡ, ಮನೇನೂ ಬೇಡ, ನಾನು ಎಲ್ಲಿ ಕೂತಿದ್ದಾನೆ ಅದೇ ನನ್ನ ಜಾಗ, ಅದೇ ಸಾಕು. ಅದ್ರ ಹೋಗುವಾಗ ಅಷ್ಟೇ. ಏನುಂಟು ಹೇಳಿ, ನಮ್ದು ಅಂತ ನಾವು ಕೊಂಡೋಗ್ಲಿಕ್ಕೆ ಉಂಟಾ? ಇಲ್ಲ, ಮತ್ತೆಂತ ಉಂಟು? ಆವಾಗ ನಾನು ನಿರ್ಧಾರ ಮಾಡಿದ್ದು, ಇದು ಎಂತ ಬೇಡ ನಮ್ಗೆ, ಇದೆಲ್ಲ ಬಿಟ್ಟು ಏನಿದ್ರು ಬಿಟ್ಟು ಹೋಗುದೇ ಎಂತಕ್ಕೆ ಸುಮ್ಮನೆ ಅಂತ. ಎಷ್ಟು ಜನ ಬಂದ್ರು, ಸಾಧಾರಣ 100 ಜನ ಹತ್ತತ್ರ ಇದ್ರು. ಮತ್ತೆ ಅದ್ರ ನಂತರ ಹೋದ್ರು. ಒಬ್ರನ್ನ ಕಳಿಸುವಾಗ ಪುನಃ ಫೋನ್ ಬರ್ತದೆ, ನೋಡಿ ಮೇಡಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಇದ್ದಾರೆ, ಕರ್ಕೊಂಡು ಬರಲ್ಲ ಅಂತ. ಒಮ್ಮೆಗೆ ನಾ ಬೇಡ ಹೇಳುದು, ಮತ್ತೊಮ್ಮೆಗೆ ನಂಗೆ ಬೇಸರ. ನಾ ಬೇಡ ಹೇಳಿದ್ದೇನೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಹೋಗಿರ್ಬೋದು ಅವರು, ಅಲ್ಲ ಮತ್ತೆಲ್ಲ ಕರ್ಕೊಂಡು ಹೋಗಿರ್ಬೋದು. ಈಗ ಒಂದು ತಳಮಳ ಆಗ್ತಾ ಇರ್ತದೆ ಮನಸ್ಸಿಗೆ, ಅಂದ್ರೆ ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು, ನಾ ಬೇಡ ಹೇಳಿದ್ದೇನೆ, ಹಾಗೆ ಸಹ ಅನಿಸ್ತದೆ ನಂಗೆ, ಬೇಸರ ಆಗ್ತದೆ. ಅಂದ್ರೆ ನಿಮ್ಮ ಹತ್ರ ಹೇಗೆಲ್ಲ ಎಂತೆಂತ ಕಥೆಗಳನ್ನೆಲ್ಲ ಒಂಥರ ಫಿಲ್ಮ್ ನೋಡ್ದಂಗ ಆಗುತ್ತೆ ನೀವು ಮಾತಾಡೋದನ್ನ ಕೇಳ್ತಾ ಹೋದ್ರೆ ಮೇಡಮ್. ನಿಜಕ್ಕೂ ಒಂದು ಸಿನಿಮಾದ ದೃಶ್ಯಾವಳಿ, ಒಂದು ಇಮೋಷನಲ್ ಫಿಲ್ಮ್ ಇದ್ರೆ ಹೇಗಿರ್ತದೆ ಆ ತರ ಇರ್ತದೆ. ಬಟ್ ಇಷ್ಟೆಲ್ಲ ಆಗಿಯೂ ಕೂಡ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನನಗೊಂದು ಸಹಜ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಏನಂತಂದ್ರೆ, ಆಯ್ತು ಈಗ ನೀವಿದ್ದೀರಿ, ನೀವು ಮಾಡ್ತೀರಿ, ದೇವ್ರು ನಿಮ್ಗೆ ಶಕ್ತಿ ಕೈಕಾಲು ಕೊಟ್ಟಿದ್ದಾನೆ, ನಿಮ್ ನಂತರ ಮುಂದೆ ನಡಿಬೇಕಲ್ವಾ ಇದು? ಖಂಡಿತ. ಅದಕ್ಕೆ ಆಲೋಚನೆ ಏನ್ ಮಾಡಿದೀರಾ? ಅದಕ್ಕೆ ಆಲೋಚನೆ ಮಾಡಿದೆ ಏನ್ ಗೊತ್ತುಂಟಾ, ನನ್ಗೆ 2 ಹೆಣ್ಮಕ್ಳು, ಒಬ್ಳಿಗೆ ಮದ್ವೆ ಆಗಿದೆ, ಈಗ ಒಬ್ಳಿಗೆ ಮದ್ವೆ ಉಂಟು. 2 ಅಳಿಯಂದಿರಿಗೂ 2 ಮಕ್ಕಳಿಗೂ ಹೇಳಿಟ್ಟಿದ್ದೇನೆ, ನಾನ್ ಎಷ್ಟು ಸಮಯ ಇರ್ತೇನೆ ಅಷ್ಟು ಸಮಯದ ಜವಾಬ್ದಾರಿ ಪ್ರಕಾರ ನೋಡ್ತಾ ಹೋಗ್ತೇನೆ. ನನ್ನ ನಂತರವೂ ಕೂಡ ದೊಡ್ಡ ಕೆಲಸ ಏನಿಲ್ಲ. ಯಾರೇ ಅನಾಥರಾಗಿ, ಯಾರು ಪಬ್ಲಿಕ್ ತಂದ್ಬಿಟ್ರು, ಪೊಲೀಸ್ನವ್ರು ತಂದ್ಬಿಟ್ರು, ಯಾರೇ ಇರ್ಲಿ, ಅವ್ರು ಬಂದ ಮೇಲೆ ಅವರಿಗೊಂದು ಚಂದ ಮಾಡಿ ಒಂದು ಊಟ ಉಪಚಾರ ಕೊಟ್ಟು ಅವ್ರದೊಂದು ಸೇವೆ ಮಾಡ್ಬೇಕು.
ಇದು ಒಂದು ಒಳ್ಳೆ ಕೆಲಸ ನಾನ್ ಮಾಡ್ತಾ ಬಂದಿದ್ದೇನೆ, ನೀವು ಕೂಡ ಅದನ್ನ ಮಾಡ್ತಾ ಬರಬೇಕು. ಈಗ ನನ್ನ ಹಿಂದೆನೆ ಇದ್ರು ಇಬ್ರು ಕೂಡ, ಈಗ ಸಹ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ದೊಡ್ಡ ಮಗಳು ಚಿಕ್ಕ ಮಗಳು ನಾನು ಆಶ್ರಮ ಹೋಗೋರು ನನ್ನೊಟ್ಟಿಗೆ ಬರ್ತಾರೆ. ಅಲ್ಲಿ ಎಲ್ಲ ಸಣ್ಣ ನಾನು ಏನ್ ಮಾಡ್ತಾರೆ ಅವ್ರು ನನ್ನ ಹಿಂದೆನೆ ಇದ್ದಾರೆ. ಅಲ್ಲಿ ಊಟದ ಮೆಡಿಸಿನ್ ಇದೆ, ಕೆಲವು ಸಲ ಅವರೇ ಮೆಡಿಸಿನ್ ಎಲ್ಲ, ಕೆಲವ್ರು ಮೆಡಿಸಿನ್ ಕೊಡ್ಲಿಕ್ಕೆ ಇರ್ತದೆ, ಎಲ್ಲ ಅವರೇ ಮೆಡಿಸಿನ್ ಕೊಡ್ತಾರೆ. ಎಲ್ಲದಕ್ಕೂ ಹೆಲ್ಪ್ ಉಂಟು. ಮುಂದೆ ಕೂಡ ಅವ್ರಿಗೆ ಹೇಳಿ ಇಟ್ಟಿದ್ದೇನೆ ನಾನು, ಎಂತ ಇಲ್ಲ, ನಾವು ಎಲ್ಲ ವಿಷಯ ತಿಳಿಸಿಟ್ಟಿದ್ದೇನೆ. ನಾವು ಬಂದಿರೋದು ಖಾಲಿ ಕೈ, ಹೋಗೋದು ಖಾಲಿ ಕೈ. ನಾವೇನ್ ಒಳ್ಳೆ ಮಾಡಿದ್ರೆ ಅದು ಅದ್ರ ಫಲ ನಿಮ್ಗೆ ಸಿಕ್ಬಹುದು ಅಷ್ಟೇ, ನೀವು ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವ್ರದ್ದೆಲ್ಲ ಒಪ್ಪಿಗೆ ಏನಂದ್ರೆ ಅವರು ನನ್ನ ಆಶ್ರಮ ಹೋಗೋ ನನ್ನೊಟ್ಟಿಗೆ ಬರ್ತಾರೆ. ಚಿಕ್ಕ ಮಗಳಲ್ಲಿ ಒಟ್ಟಿಗೆ ನನ್ನೊಟ್ಟಿಗೆ ಬರ್ತಾಳೆ. ಆಯ್ತಾ. ಈಗ ಮೇಡಮ್, ಯಾರೋ ಒಬ್ರು ನಿರ್ಗತಿಕರನ್ನ ನೀವು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರುವಂತ ಹೊತ್ನಲ್ಲಿ ಸಹಜವಾಗಿ ಅವರಿಗೆ ತುಂಬಾ ಒಂದಷ್ಟು ಕಾಯಿಲೆಗಳೆಲ್ಲ ಇದ್ದಿರಬಹುದು ಅಲ್ವಾ? ಅವ್ರನ್ನ ತಕ್ಷಣಕ್ಕೆ ನೀವು ತಕೊಂಡ್ ಬಂದು ಅವ್ರ ಇನ್ನೊಂದು 50-60 ಜನರ ಜೊತೆ ನೀವು ಸೇರ್ಸ್ಲಿಕ್ಕೆ ಬಿಡುವಾಗ, ಕೂರ್ಸುವಾಗ ಮೇಡಮ್, ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀರಾ ಇನಿಷಿಯಲಿ ನೀವು, ಅಥವಾ ನೇರವಾಗಿ ಅವ್ರನ್ನ ಕರ್ಕೊಂಡ್ ಬಂದು ಅವರೊಟ್ಟಿಗೆ ಬಿಡ್ತೀರಾ? ಇದಕ್ಕೇನೋ ಪ್ರೊಸೀಜರ್ ಅಂತ ಏನಾದ್ರು ಇದೆಯಾ? ಈಗ ಒಬ್ರು ದಾರಿಯಲ್ಲಿ ಒಬ್ರು ಇದ್ದಾರೆ ಅಂತ ನಂಗೊಂದು ಕಾಲ್ ಮಾಡ್ತಾರೆ. ನಾನು ಫಸ್ಟ್ ಅವ್ರ ಹತ್ರ ಕೇಳೋದಿಷ್ಟೇ, ನೀವು ಸ್ಟೇಷನ್ಗೆ ಕಾಲ್ ಮಾಡಿದ್ರಾ ಅಥವಾ ನಿಮ್ಮ ಏರಿಯಾದ ಪಂಚಾಯತಿ ಅಧ್ಯಕ್ಷನಿಗೆ ಕಾಲ್ ಮಾಡಿದ್ರ ಕೇಳುದು. ಇದು ಎರಡು ಕೇಳಿದ್ರು. ಒಳ್ಳೆ ವಿಷಯ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸ್ಟೇಷನ್ಗೆ ಮಾಹಿತಿ ತಿಳಿಸಿದ್ದೇವೆ. ಅವ್ರು ಹೇಳಿದ್ರು ಸುರಕ್ಷಾ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ, ಮತ್ತೆ ಯಾರಾದ್ರು ವಾರಿಸಿದಾರೆ ಸಿಕ್ಕಿದ್ರೆ ಕಳಿಸುವ, ಅಷ್ಟು ತನಕ ಅಲ್ಲಿ ಶೇಫ್ ಆಗಿ ಇರ್ಲಿ ಹೇಳ್ತಾರೆ. ನಾನೇನ್ ಮಾಡ್ತೇನೆ, ಅವ್ರನ್ನ ಕರ್ಕೊಂಡು ಫಸ್ಟ್ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅವರಿಗೆ ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಆದ ಮೇಲೆ ಮನೆಗೆ ಅಲ್ಲಿ ಕರ್ಕೊಂಡು ಆಸ್ಪತ್ರೆ ಇಲ್ಲಿ ಕರ್ಕೊಂಡು ಬಂದು, ಕೆಲವು ಸಲ ಫಸ್ಟಿಗೆ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ, ಕ್ಲೀನ್ ಮಾಡಿಸಿ, ಫಸ್ಟಿಗೆ ಒಂದು ಚೆಕಪ್ ಮಾಡೋದು. ಅವ್ರಿಗೆ ಏನಾದ್ರು ಪ್ರಾಬ್ಲಮ್, ಈ ಶುಗರ್, BP ಮತ್ತೆ ಬೇರೆ ಏನಾದ್ರು ಕಾಯಿಲೆ ಉಂಟೇಳಿ ಕೆಲವು ಸಲ ಗವರ್ಮೆಂಟ್ ಹೋಗ್ತಾನೆ, ಕೆಲವು ಸಲ ಪ್ರೈವೇಟಿಗೆ ಕೂಡ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಫಸ್ಟ್ ಒಂದ್ಸಲ ನೋಡ್ಕೊಳ್ತಾನೆ ಎಲ್ಲ ಸಹ. ಮತ್ತೆ ಅವ್ರ ಮಾತಿನಲ್ಲಿ ಹೇಗೆ ಕನ್ನಡ, ಕೆಲವರು ತಮಿಳು, ತೆಲುಗು, ಆಸಾಂ ಭಾಷೆ, ಯಾವ ಭಾಷೆದವರಲ್ಲಿ ಇದ್ದಾರೆ ನಮ್ಮಲ್ಲಿ. ನಿಮಗೆ ಎಷ್ಟು ಭಾಷೆ ಬರ್ತದೆ? ಅವರೊಟ್ಟಿಗೆ ಸರಿ ಎಲ್ಲದ್ರಲ್ಲೂ ಎಲ್ಲ ಅನುಭವವಾಗಿದೆ. ಎಷ್ಟು ಭಾಷೆಯವರು ಇದ್ದಾರೆ ಅಲ್ಲಿ. ಹೀಗೆ ಮಾತಾಡಿ ನೋಡ್ತೇನೆ ನಾವು ಹೇಗೆ ಉಂಟು ಅವ್ರ ಕಂಡೀಷನ್ ಎಲ್ಲ ನೋಡಿ. ಮತ್ತೆ ಕೆಲವರು ಕೈ ಕಾಲೆಲ್ಲ ಗಾಯ ಅದೆಲ್ಲ ಇರ್ತದೆ. ಫಸ್ಟ್ ಗಾಯ ಅಂತ ಇದ್ರು ಉಂಟಲ್ಲ, ಫಸ್ಟ್ ಹೋಗಿ ಶುಗರ್ ಟೆಸ್ಟ್ ಮಾಡಿ, ಶುಗರ್ ಎಲ್ಲ ಟೆಸ್ಟ್ ಮಾಡಿ, ಫಸ್ಟ್ ಡ್ರೆಸ್ಸಿಂಗ್ ಎಲ್ಲ ಮಾಡಿ, ಮತ್ತೆ ಕೆಲವು ಡ್ರೆಸ್ಸಿಂಗ್ ಐಟಮ್ ನಾವೇ ತಂದಿಟ್ಕೊಂಡಿದೆ. 1-2 ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇವೆ. ಸ್ವಲ್ಪ ಗುಣ ಆಗ್ತಾ ಬರುವಾಗ ನಮ್ಮ ಅಲ್ಲಿ ಆಶ್ರಮದಲ್ಲೇ ಮಾಡ್ತೇವೆ. ಅವ್ರನ್ನ ಸಪರೇಟೇ ಇಡ್ತೇವೆ. ಮತ್ತೆ ಎಲರ್ಜಿ ಗಿಲರ್ಜಿ ಸಪರೇಟೇ, ಎಲ್ಲ ಒಟ್ಟಿಗೆ ಎಲ್ಲ ಇಡುದಿಲ್ಲ. ನಮ್ಗೆ ಗೊತ್ತಾಗ್ತಲ್ಲ ಹೇಗೆ ಅಂತ ಹೇಳಿ. ಕೆಲ ಕನ್ನಡ ಬರೋರೆಲ್ಲ ಸಿಕ್ಕ ಕರೆಕ್ಟ್ ನಮ್ಗೆ ಗೊತ್ತಾಗ್ತದೆ ಎಂತ ಏನಂದ್ರೆ. ಮತ್ತೆ ಕೆಲವೊಬ್ರು ಅವ್ರು ಹೇಳೋದಕ್ಕೆ ನಾವು ಹೇಳ್ತಾ ಹೋಗ್ಬೇಕು. ಮಾತ್ರ ಎಲ್ಲ ಯೂಟ್ಯೂಬ್ ಅಲ್ಲಿ ನಾವು ಹಾಕೋದಿಷ್ಟೇ, ನೋಡಿ ಇವರ ಪರಿಚಯ ಬೇನಿದ್ರೆ ಬನ್ನಿ, ಕರ್ಕೊಂಡು ಹೋಗಿ. ನಮ್ಮಲ್ಲಿ ಬರ್ಲಿಕ್ಕೆ ಆಗದಿದ್ರು ಕಾರ್ಕಳ ಸ್ಟೇಷನ್ಗಾದ್ರೂ ಬನ್ನಿ ಹೇಳಿ, ಯಾರೇ ಮಿಸ್. ಮತ್ತೆ ನಾವು ಪ್ರತಿ ಯೂಟ್ಯೂಬ್ ಎಲ್ಲ ಹಾಕಿದ್ದೇವೆ. ಯಾರು ನಮ್ಗೆ ಇಂಥವ್ರು ಇದ್ರೆ ಕಾಲ್ ಮಾಡುವಾಗ ನಾವು ಹೇಳ್ತೇವೆ, ನೋಡಿ ಒಂದ್ಸಲ ನಮ್ಮ ಯೂಟ್ಯೂಬ್ ಸರ್ಚ್ ಮಾಡಿ, ಮಧ್ಯಾಹ್ನ ಊಟ ಮಾಡೋದು ಫುಲ್ ಇರ್ತದೆ, ಎಲ್ಲರ ಮುಖ ಕಾಣಿಸ್ತದೆ, ನಿಮ್ಮವ್ರು ಅಂತಿದ್ರೆ ಬೇಗ ಬಂದ್ ಕರ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಕೆಲವರು ಕರ್ಕೊಂಡು ಹೋದ ಮೇಲೆ ಕೂಡ ನಂಗೆ ಬೇಜಾರಾಗ್ತದೆ, ಎಷ್ಟು ದಿವಸ ಇದ್ರು ಗಮ್ಮತ್ ಮಾತಾಡ್ತಾರೆ, ಒಂಥರ ಖುಷಿ. ಕೆಲವರೆಲ್ಲ ತಮಾಷೆ, ಖಂಡಿತ ನಿಮ್ದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅದು. ಕೆಲವರುಂಟಲ್ಲ ಒಟ್ಟಿಗೆ ಇರ್ತಾರೆ, ಮೇಡಮ್ ಹಿಂದೆ ಓಡಿ ಬರುದು, ನಂಗೆ ಅದು ಕೊಡಿ ಇದು ಕೊಡಿ ಹೇಳುದು. ಕೆಲವೊಂದು ನಮ್ಗೆ ಹೋದ ಮೇಲೆ ಸಹ ನಮ್ಗೆ ಅದು ಎನಿಸ್ತದೆ, ಕರ್ಕೊಂಡು ಹೋದ್ರೆ ಎಂತ ಮಾಡ್ತಾರೇನೋ, ಅಬ್ಬ ಚೆನ್ನಾಗಿದ್ರೆ ಸಾಕು ಅಂತ ಒಂದು ಮನಸ್ಸಲ್ಲಿ ಒಂದು ಬೇಸರ ಇರ್ತದೆ. ಒಟ್ಟಿಗೆ ಇರ್ತಾರಲ್ಲ, ಹಾಗೆ ಏನಾದ್ರೂ ಒಂದು ಮಾತಾಡ್ತಾ ಇರ್ತಾರೆ. ಯಾವ್ದಾದ್ರು ನಮ್ಗೆ ಸಹ ಅದು ಖುಷಿ ಆಗ್ತದೆ. ನಮ್ಗೆ ಬೇರೆಲ್ಲಿ ನಮ್ಗೆ ಬೆಳಗಿಂದ ಸಂಜೆ ತನಕ ಅವರೊಟ್ಟಿಗೆ ಇರೋದು, ನಾವು ಬೇರೆ ಅಂತ ಹೋಗ್ಲಿಕ್ಕಿದ್ರೆ ಮಾತ್ರ ಹೋಗುದು. ನಮ್ಗೆ ಅದರಿಂದ ತುಂಬಾ ಇದಾಗಿದ್ರೆ ಅವರೊಟ್ಟಿಗೆ ಇದ್ದದಾಗಿ, ಮನೆಯವರೊಟ್ಟಿಗೆ ಇದ್ದದಾಗಿ. ನನಗೇನು ಅತ್ತೆ ಮಾವ ಅಂತ ಯಾರಿಲ್ಲ, ಅವರೊಟ್ಟಿಗೆ. ಆಗ್ಲಿ. ಇನ್ನೊಂದು 5-6 ಪ್ರಶ್ನೆಗಳನ್ನ ಸ್ಟ್ರೈಟ್ ಆಗಿ ಕ್ವಿಕ್ ಆಗಿ ಕೇಳ್ತೇನೆ, ನೀವು ಕ್ವಿಕ್ ಆಗಿ ಉತ್ತರಗಳನ್ನ ಕೊಡಬೇಕು. ಬಟ್ ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಮೇಡಮ್, ನಿಮ್ಮ ಅನುಭವದ ಆಧಾರದ ಮೇಲೆ ಈಗ ನಿಮ್ಮಲ್ಲಿಗೆ ಒಂದಷ್ಟು ಜನ ಬಂದಿದ್ದಾರೆ, ಒಂದಿಷ್ಟು ಜನ ಹೋಗಿದ್ದಾರೆ. ಹೆಚ್ಚಾಗಿ ಯಾವ ಕಾರಣಕ್ಕೆ ಅವ್ರು ಮನೆ ಬಿಟ್ಟು ಬಂದಿರ್ತಾರೆ, ಅಥವಾ ಅವರಿಗೆ ಯಾವ ಕಾರಣಕ್ಕೆ ಅವ್ರು ಅನಾಥರಾಗಿರ್ತಾರೆ? ಹೆಚ್ಚಾಗಿ ನೀವು ಕಂಡಂತ ಕಾರಣ ಏನು? ಈಗ ನಾನು ಕಂಡಂದ್ರೆ ಯಾವುದೇ ಕೆಲವು ಮೈಸೂರು, ಬೆಂಗಳೂರು, ಹಾವೇರಿ, ಗದಗ ಆ ಕಡೆಯಿಂದೆಲ್ಲ ಬರ್ತಾರಲ್ಲ, ನಾವ್ ಎನ್ಸೋದು ಅವ್ರು ಏಜ್ ನೋಡಿ, ಅಲ್ಲಿ ನಮ್ಮಲ್ಲಿ ಬರುವವರು ಜಮಾನೆಯವರಂತ ಯಾರಿಲ್ಲ, 50 ದಾಟಿದವರೇ ಬರ್ತಾರೆ. ಹುಡುಗರ ಮಕ್ಕಳಂತ ಯಾರು ಬರುದಿಲ್ಲ. ನಾನು ಎನ್ಸೋದು ಇಷ್ಟು. ಈಗ ನೋಡಿ, ನಮ್ಮ ಮನೆಯಿಂದ ಈಗ ನಮ್ ತಂದೆ ಹೊರಗೋದ್ರು, ಬೆಳಿಗ್ಗೆ ಸಂಜೆ ತನಕ ಬರ್ಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋದ್ರು, ಇನ್ನೂ ತನಕ ಬರ್ಲಿಲ್ಲಲ್ಲ, ನಾವು ಒಂದು ಇದಿಷ್ಟು ಕಡೆ ಫೋನ್ ಹಚ್ಚುದು, ಅಲ್ಲಿ ನೋಡಿದ ನೀವು ನೋಡಿದಾಗ್ರೆ. ಆಗ ನನ್ನ ಮನಸ್ಸು ಎನ್ಸುದು, ಈಗಾದ್ರೆ ಒಂದು ತಂದೆ ಇವ್ರಿಗೆ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಯಾರಿರ್ಬೋದು, ಹಾಗಾದ್ರೆ ಇವ್ರೊಂದು ಮನೆ ಬಿಟ್ಟು ಬಂದಿದ್ರಲ್ಲ, ಅವ್ರು ಯಾವ ಕಾರಣಕ್ಕೆ ಬಂದಿರ್ಬೋದು, ಯಾಕೆ ಇವ್ರನ್ನ ವಿಚಾರಿಸೋರು ಕೂಡ ಯಾರಿಲ್ವಾ? ಆಗ ನನ್ ಮನಸ್ಸು ಅನಿಸ್ತದೆ, ಆಗ ನಾವ್ ಯಾರ ಹತ್ರ ಕೇಳುದು? ಅಲ್ಲ, ಬಂದಿರೋದು ಜಾಸ್ತಿಯಾಗಿ ಅದೇ ಅಂದ್ರೆ ಮನೇಲಿ ಯಾರು ನೋಡ್ಕೊಳ್ತಾ ಇಲ್ವಾ, ಹಾಗೆ ಬಂದಿರ್ಬೋದು ಅಂತ ಅನ್ಸ್ಕೊಳ್ಳೋದು. ಮತ್ತೆ ಕೆಲವು ಕಡೆಯಿಂದ ಗೊತ್ತ, ನಿಮ್ದು ಈ ಕಡೆ
ನಮ್ದು ಮಂಗಳೂರು ಕಡೆ ಆ ಕಡೆ ಉಡುಪಿ ಕಡೆ ಅಲ್ಲಿ ಕೃಷ್ಣ ಮಠ ಮೊನ್ನೆ ಅಂತ ದೇವಸ್ಥಾನ ಫಂಕ್ಷನ್ ಆಯ್ತಲ್ಲ, ಆ ಟೈಮಲ್ಲಿ ಕೂಡ 2-3 ಜನ ಅಲ್ಲಿ ಬಂದ್ರು. ಅದ್ರಲ್ಲಿ ಒಬ್ರು ಬ್ರಹ್ಮಾವರದವರು ಹೇಳಿದ್ರೆ, ಇಲ್ಲ ನನ್ಗೆ ಮನೆಯಲ್ಲಿ ಬ್ರಹ್ಮಾವರು ದೂರನವರು ಸಹ ಇಲ್ಲ, ಇದು ಬಂದವ್ರದ್ದು ಹೆಸರು ಈಗ ಸಹ ನಂಗೆ ಎಂತ ಕೇಳಿಗೆ ನೆನಪಿಲ್ಲ. ನನ್ಗೆ ಬ್ರಹ್ಮಾವರದ್ದು, ನಾನು ಇಷ್ಟು ದಿನ ಉಡುಪಿಯಲ್ಲಿ ಫಂಕ್ಷನ್ ಆಗ್ತಾ ಇತ್ತು, ನಾನು ಅಲ್ಲೇ ಊಟ ಮಾಡಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೆ ನಾನು. ಹೌದಾಗನೆ ಎಲ್ಲ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮತ್ತೆ ನೀವು ಹೋಗ್ಬೋದಲ್ಲ, ನಂಬರ್ ಕೊಡಿ. ನಂಬರ್ ನಂಗೆ ಬಾಯ್ಪಾಠ ಇಲ್ಲ, ಆಗ ನಾ ಬಿಟ್ಟು ಬೇಡ ಬೇಡ, ನನ್ನನ್ನು ಬಿಟ್ಟು ಬರೋದು ಬೇಡ, ನೀವು ನಾಳೆ ಸಹ ಬನ್ನಿ ನಮ್ಮ ಆಶ್ರಮದಲ್ಲಿ, ನೀವೇ ಕೇಳ್ಬೋದು. ಈಗ ಸಹ ಇದ್ದಾರೆ. ಅವ್ರು ಹೇಳುದು, ನಾನೆನ್ಸು ದೂರ ಆದ್ರೆ ಒಂದು ಪ್ರಶ್ನೆ ಬೇರೆ, ಬ್ರಹ್ಮರ ಎಷ್ಟು ದೂರ ಉಂಟು ನಮ್ಗೆ ಇಲ್ಲಿ ಬಿಟ್ಟು ಬರ್ಲಿಕ್ಕೆ. ಹಾಗೆ ನಾನು ಕೇಳಿದೆ, ನಾನು ಬಿಟ್ಟು ಬರೋದು ಬೇಡ ಬೇಡ, ಏನ್ ಬೇಡ, ಯಾಕೆ ಬೇಡ, ಬನ್ನಿ. ಇಲ್ಲ ನನ್ನ ಹೆಂಡತಿ ತಗೊಳ್ಳೋದಿಲ್ಲ, ನನ್ನ ಮಕ್ಕಳು ತಗೊಳ್ಳೋದಿಲ್ಲ, ಇಲ್ಲ ನಾ ಮಾತಾಡಿ ಬಿಡ್ತೇನೆ, ಇಲ್ಲ ಇಲ್ಲ ಅಂತ ಹೇಳಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೆ. ಮತ್ತೆ ಈಗ ನಮ್ಮ ಆಶ್ರಮ ಹೋಗ್ಲಿಕ್ಕೆ ಕೇಳೋದಿಲ್ಲ, ನಾನು ಹೋಗುದೇ ಇಲ್ಲ ಅಂತ. ಅಂದ್ರೆ ಅಷ್ಟ ಆತ್ಮೀಯರಾಗಿ ಬಿಡ್ತಾರೆ ನಿಮ್ ಜೊತೆ ಇದ್ದಾಗ ಅಂತ ಅಲ್ವಾ? ಮತ್ತಿನ್ನೇನು ಖುಷಿಯಿಂದ ಇರ್ತಾರೆ, 3 ಹೊತ್ತು ಊಟ ಸಿಕ್ಕಿದ್ರೆ. ಯಾವತ್ತಾರು ಒಂದಿನ ಬಂದ್ರೆ ಮಾತಾಡ್ಸಿ ನೀವರು ಅಂತ. ಈಗ ಸಹ ಇದ್ದಾರೆ. ಇವತ್ತು ಕೂಡ ನಾನು ಹೇಳಿದ್ದೇನೆ, ಹುಡುಗಬೇಡ ಹೋಗ್ಲಿಕ್ಕೆ ಬಿಡ್ಲೆ ಬಿಡ್ಬೇಡ. ಓಕೆ ಮೇಡಮ್, ಇನ್ನೊಂದು 5-6 ಪ್ರಶ್ನೆ ಕೇಳ್ತೇನೆ ನಿಮ್ಗೆ. ಈಗ ನಿಮ್ಮ ಆಶ್ರಮದಲ್ಲಿ ಅನ್ಯ ಧರ್ಮದವರೇ 75 ಮಂದಿ ಇದ್ದಾರೆ. ನೋಡ್ತಾ ಇರುವಂತ ವೀಕ್ಷಕರಿಗೆ ಸಹಜ ಪ್ರಶ್ನೆ, ಯಾಕೆ ಇವರಲ್ಲಿ ನಿಮ್ಮವರು ಅಂತ ಇಲ್ವಾ? ಇದಕ್ಕೆ ಏನಂತೀರಾ ನೀವು? ಇಲ್ಲ ಸರ್, ನನ್ನ ಮನಸ್ಸಲ್ಲಿ ಇವತ್ತು ತನಕ ಆ ಜಾತಿ ಈ ಜಾತಿ ಅಂತ ನನಗೆಲ್ಲರೂ ಒಂದೇ. ನನ್ನ ಆಶ್ರಮದಲ್ಲಿ ಇದ್ದಾರಲ್ಲ, ನನಗೆ ಯಾವತ್ತು ನನಗೆ ಅಂತ ಮನಸ್ಸಿಗೆ ಬಂದೇ ಇಲ್ಲ ಅವ್ರ ಆ ಜಾತಿ ಈ ಜಾತಿ. ಮತ್ತೆ ನಮ್ಮ ಜಾತಿಯವರು ನನಗೆ ಸಿಕ್ಲಿಲ್ಲ, ಸಿಕ್ಕಿದ್ರೆ ತಂದು ಕೂಡ ನಾನು ಸಾಕ್ತೇನೆ, ಇದು ಮಾಡ್ಲಿಕ್ಕಿಲ್ಲ. ಯಾರು ಸಿಕ್ಕಿದ್ರೆ ಸಹ ಕರ್ಕೊಂಡು ಬರ್ತೇನೆ. ಅದು ನನ್ಗೆ ಯಾವ್ದಿಲ್ಲ, ನಂಗೆ ತುಂಬಾ ಪ್ರೀತಿ ಉಂಟು ಎಲ್ಲರ ಮೇಲೆ. ನಾನೊಂದು ಕೆಲಸ ಮಾಡಿ 30 ಜನರೊಟ್ಟಿಗೆ ನಾನು ಹಿಂದೂ ಇದರಲ್ಲೇ ಕೆಲಸ ಮಾಡಿ ಬಂದದ್ದು ನಮ್ಮ ಹಾಸ್ಪಿಟಲ್ ಅಲ್ಲಿ. ನನಗೆ ಎಲ್ಲರ ಮೇಲೆ ಪ್ರೀತಿ, ಎಲ್ಲಾ ಕಡೆ ದೇವಸ್ಥಾನಕ್ಕೂ ಹೋಗ್ತೇನೆ, ಗರಗಳಿಗೂ ಹೋಗ್ತೇನೆ, ಎಲ್ಲಾ ಕಡೆ ಹೋಗ್ತೇನೆ, ಕಣ್ಸೊಟ್ಟಿಸಿ. ನಂಗೆ ಎಂತ ಅಂತದ ಇದೇ ಇಲ್ಲ ನನ್ನ ಮನಸ್ಸು. ಅಲ್ಲ, ಆ ಫೀಲಿಂಗ್ ಇದ್ರೆ ನೀವು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಅಲ್ಲಿ ಕೆಲಸ ಮಾಡೋರು ದೊಡ್ಡ ಸಾಯಿಬಾಬನ ಫೋಟೋ ಇಟ್ಕೊಂಡು ದಿನಾಲ್ ದೀಪ ಹಚ್ಚೋದು, ಉದ್ಬತ್ತಿ ಹಚ್ಚೋದು. ನಾನು ಅದಕ್ಕೆ ಇದು ಮಾಡಿ, ಕೆಲವದಲ್ಲಿ ಸರಿಯಾದವರು ಬಂದು ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚೋದು, ಅಗರಬತ್ತಿ ಹಚ್ಚೋದು, ನಂಗೆ ತುಂಬಾ ಖುಷಿ ಆಗ್ತದೆ. ಕೆಲವೊಂದು 4 ಮಂದಿ ಸೇರಿ ಉಂಟಲ್ಲ ಭಜನೆ ಮಾಡೋದು, ನಾನು ಸ್ವಲ್ಪ ಆಕ್ಟಿವ್ ಆಗ್ತಾರಲ್ಲ ಹೀಗೆ ಮಾಡ್ತಾ ಇದ್ರೆ. ಅಂದ್ರೆ ಹೀಗೆಯೇ ಎಲ್ಲೋ ಬಿದ್ದಿದ್ದವ್ರು ಇಲ್ಲಿ ಬಂದು ಸ್ವಲ್ಪ ಸುಧಾರಣೆ ಆಗ್ತಾರಲ್ಲ ಅಂತೇಳಿ ನನ್ಗೆ ಹೇಳ್ತಾರೆ ಅವರು. ನಂಗೆ ಇದು ತಂದು ಕೊಡಿ, ಭಜನೆ ಮಾಡೋದು ತಂದು ಕೊಡಿ ಅಂತ ತಂದು ಕೊಡಿ. ಅದು ಕೂಡ ನನ್ಗೆ ಯಾರೋ ವಿಸಿಟ್ ಬಂದವರು ಒಬ್ರು ತಂದು ಕೊಟ್ಟದ್ದು. ಯಾರೊಬ್ರು ವಿಸಿಟ್ ಬರುವಾಗ ಅವ್ರ ಹತ್ರ ಕೇಳುದು, ನಂಗೆ ಅವ್ರು ಬಂದು ಹೇಳಿದ್ರು, ಏನಾದ್ರು ಒಂದು ಮಾಡ್ಬೇಕು ಇಲ್ಲಿ ಹೇಳುವ, ಆಯ್ತು ನಂಗೆ ಅದು ತಂದು ಕೊಡಿ ಅಂತ. ಯಾರೋ ಒಬ್ರು ಕಾರ್ಕಳದವರೇ ತಂದು ಕೊಟ್ಟಿದ್ದಾರೆ ಭಜನೆ ಮಾಡ್ಲಿಕ್ಕೆ, ಅದು ಭಜನೆ ಮಾಡ್ತಾರಲ್ಲ ತಂದು ಕೊಟ್ಟಿದ್ದಾರೆ. ಈಗ ಅದು ಮಾಡ್ತಿದ್ದಾರೆ ನನಗೆ ಅಂತ. ನಂಗೆ ತುಂಬಾ ಖುಷಿ ಅಲ್ಲದೆ ಉಂಟಲ್ಲ, ಬೇಸರ ಇಲ್ಲ. ಯಾಕೇಳಿ ಎಂತ ಉಂಟು, ಅವ್ರೊಂದ್ ಜಾತಿ ಇವ್ರೊಂದ್ ಜಾತಿ, ಎಂತ ಎಲ್ಲ ಮನುಷ್ಯನ ಜಾತಿ ಅಲ್ಲ. ನಿಮ್ಮನ್ನು ಕಡದವರು ಆಗ್ತಾರೆ, ನನ್ನನ್ನು ಕಡದವರು ಆಗ್ತೇವೆ, ಎಂತ ಉಂಟು ಹೇಳಿ. ನಿಜ ನಿಜ, ಸಹಜವಾಗಿ ಅಂದ್ರೆ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಬಂದಿರಬಹುದು, ಅದಕ್ಕೆ ನಾನು ಇದನ್ನ ಕೇಳಿದೆ. ಇರ್ಲಿ ಮೇಡಮ್, ನಿಮ್ಮ ಪ್ರಕಾರ ಭಯ ಅಂದ್ರೆ ಏನು? ಭಯ ಅಂದ್ರೆ ಏನು? ನನ್ಗೆ ಭಯ ಅಂದ್ರೆ ಇಲ್ಲಪ್ಪ. ನೀವು ನನ್ನ ಒಬ್ಬಳನ್ನ ಈಗ ಮಶಾಣ ಹೋಗಿ ಬಂದ್ರೆ ನಾ ಹೋಗಿ ಬರ್ತೇನೆ. ಅಲ್ಲ, ಏನ್ ಭಯ ಸರ್? ಭಯ ಅಂದ್ರೆ ಏನು? ಒಂದ್ ಭಾವನೆ ಅಲ್ವಾ, ಒಂದ್ ಫೀಲಿಂಗ್ ಅಲ್ವಾ ಅದು ಕೂಡ. ಈಗ ಖುಷಿ, ಒಂದು ಹೆದರಿಕೆ, ನಂಗೆ ಹೆದರಿಕೆ ಆಗ್ತದೆ, ಅದೊಂದು ಫೀಲಿಂಗ್, ಒಂದು ಮನುಷ್ಯನ ಫೀಲಿಂಗ್. ಇಲ್ಲ, ನನ್ಗೆ ಭಯ ಅಂದ್ರೆ ನಂಗೆ ಆಶ್ರಮದವರೊಂದು ಚೆನ್ನಾಗಿರ್ಲಿ, ಏನವರಿಗೆ ಹುಷಾರಿಲ್ಲ ಅದೊಂದು ಭಯ ನಂಗೆ. ಅಂದ್ರೆ ಯಾವಾಗ ನೋಡಿ ಹುಷಾರಿಲ್ಲದ ಆಗ್ತದಲ್ಲ ದೇವ್ರ, ಹೀಗೆ ಅಂತ ಒಂದು ಭಯ ಬಿಟ್ರೆ ಬೇರೆ ಯಾವ್ದ್ರ ಭಯ ಇಲ್ಲ. ಅಂದ್ರೆ ನಂಗೆ ಆಶ್ರಮ ಇಷ್ಟೇ. ಕೆಲವರಿಗೆ ಉಂಟಲ್ಲ ಕಂಟಿನ್ಯೂಸ್, ಚಿಕ್ಕ ಚಿಕ್ಕವರಿಗೆ ನೋಡಿ, ಒಂದು 18 ವರ್ಷ, ಒಂದು 26 ವರ್ಷದ್ರು, ಸೊಂಟದ ಕೆಳಗಿಲ್ಲ, ಕೈ ಕಾಲಿಲ್ಲ, ಅವ್ರಿಗೆಲ್ಲ ನಂಗೆ ಒಂಥರ ಭಯ. ಏನಾಗ್ತದೆ, ಯಾವಾಗ ಏನಾಗ್ತದೆ, ಅದೊಂದು ಭಯ ನನ್ಗೆ. ಎಲ್ಲೂ ದೂರ ಹೋದ್ರೆ ಅದನ್ನ ಕಾಡ್ತಾ ಇರ್ತದೆ, ಬಿಟ್ರೆ ಬೇರೆ ಅಂತ ನನ್ಗೆ. ಓಕೆ ಓಕೆ. ಈ ಎಲ್ಲಾ ಜಂಜಾಟ ಅಂತ ಹೇಳೋದಕ್ಕಿಂತ ನೀವು ಅದನ್ನ ತುಂಬಾ ಪ್ರೀತಿಯಿಂದ ತಗೊಳ್ತೀರಾ. ಆದ್ರೆ ಅದ್ರ ಸುತ್ತ ಇರುವಂತ ಚಾಲೆಂಜಸ್ ಅನ್ನ ನಾವು ಅದನ್ನ ಊಹೆ ಮಾಡ್ಕೊಳ್ಬಹುದು ಅಷ್ಟೇ ಮೇಡಮ್. ಇದೆಲ್ಲದ್ರ ನಡುವೆ ಆರ್ಥಿಕ ಹೊಂದಾಣಿಕೆ ಇದೆಲ್ಲವನ್ನ ಮಾಡ್ತಾ ಇದೀರಲ್ಲ, ನಿಮಗೆ ನೀಟಾಗಿ ನಿದ್ದೆ ಬರುತ್ತಾ? ರಾತ್ರಿ ಮಲಗೋಗಲೇ 12-12:30 ಆಗ್ತದೆ. ನಾನು ಎಲ್ಲರಿಗೆ ಮೆಡಿಸಿನ್ ಕೊಟ್ಟು ಗೇಟ್ ಎಲ್ಲ ಲಾಕ್ ಮಾಡಿ ಎಲ್ಲ ಮಲಗಿದಾರ ನೋಡಿ, ಎಲ್ಲರೂ ಸ್ಟೆಪ್, ಲೇಡೀಸ್ ಒಂದ್ ಕಡೆ, ಜೆಂಟ್ಸ್ ಒಂದ್ ಕಡೆ, ಒಂದ್ 5 ಜನ ಮಕ್ಕಳಿಗೆ ಸ್ಕೂಲಿಗೆ ಓದಿಸ್ತಾ ಇದ್ದೇನೆ. 5 ಮಕ್ಕಳಿಗೆ ಸ್ಕೂಲ್ ಓದಿಸ್ತಾ ಇದ್ದೇನೆ, ಶಾಲೆಗೆ. ಆ ಮಕ್ಕಳು ರಾತ್ರಿಗೆ ಅದು ಬರ್ದಿದ್ರೆ, ಮಕ್ಕಳು ಬಂದೆ ಒಂದು ನಂದಳಿಕೆ ಅಂತ, ಅವರು ಈ ಏಪ್ರಿಲ್ ಅಲ್ಲಿ ಕಳಿಸ್ತಾ ಇದ್ದೇನೆ. ಮನೆಯವರು ಸಿಕ್ಕಿದ್ದಾರೆ ನಂಗೆ, ಯಾಕಂದ್ರೆ ಬೇಗ ಕಳಿಸಿದ್ರೆ ಸ್ಕೂಲ್ ಇದು TC ಅಂತ ಸಿಕ್ಕುದಿಲ್ಲ, ರಜೆ ಟೈಮ್ ಅಲ್ಲಿ ಕಳಿಸಿದ್ರೆ ಒಳ್ಳೇದು ಅಂತ. ಇನ್ನು ಒಂದಿಬ್ರು ಹಾಸನದವರು, ತಾಯಿ ಮತ್ತೆ 3 ಮಕ್ಕಳಿದ್ದಾರೆ. ಈಗೇನು ಅದು ಪೊಲೀಸ್ ಸ್ಟೇಷನ್ ಥ್ರೂ ಬಂದಿರುದು. ಏನೋ ಒಬ್ಬನಿಗೆ 9ನೇ ಕ್ಲಾಸ್, ಒಬ್ಬದು 2 ಹೀಗೆ ಕ್ಲಾಸ್, ಐಶಿಕ, ಪ್ರಶಂಸು, ಎಲ್ಲ ಹೋಗ್ತಾ ಇದಾರೆ ಸ್ಕೂಲಿಗೆ. ಅವರು ಕೂಡ ಹಾಗೆ ಬಂದುಂಟಲ್ಲ, ನಾನಿದ್ರ ಮೇಡಮ್ ಬರ್ತಾರೆ, ಬೇಗ ಬರ್ದಿಡ್ಬೇಕು ಈಗ ಸ್ಕೂಲ್ ಇದೊಂದು ಬರೆಯುದು ನಮಗೆ, ಹಾಗೆ ಬರ್ದಿರ್ತಾರೆ. ಮತ್ತೆ ಅವ್ರಿಗಂತ
ಸಂಜೆ ಬರುವಾಗ ಒಂದು ಮನೆಗೆ ಬಂದಾಗ Okay. ಸ್ಕೂಲ್ ಬಿಟ್ಟು ಮಕ್ಕಳಿಗೆ, ನಮ್ಗೆ ಚಿಕ್ಕ ಮಕ್ಕಳಿಲ್ಲಲ್ಲ, ಹ್ಮ್ ಸ್ಕೂಲಿಗೆ ಬಿಟ್ಟು ಬಂದಾಗ ಹ್ಮ್ ಈಗ ಒಂದು ಏಪ್ರಿಲ್ ಒಬ್ಬನ ಕಳಿಸ್ಲಿಕ್ಕೆ ಉಂಟು, ಅದು ತುಂಬಾ ಚುಟಿ ಅವ, ತುಂಬಾ ಹ್ಮ್ ಆಕ್ಟಿವ್ ಇದ್ದ, ಬೇಸರ ಆಗ್ತಾ ಉಂಟು ಈಗ ಹೋಗುದು, ಅದು ಹತ್ರ ಅಲ್ಲ ನಂದಳಿಕೆ. ಓಕೆ ಓಕೆ ಆಯ್ತು. ಇನ್ನು ಮುಂದಿನ ಪ್ರಶ್ನೆ, ಸಾವು ಅಂದ್ರೆ ಏನು? ಸಾವು ಅಂದ್ರೆ ಏನ್ ಹೇಳಿ ಸರ್, ನಾವು ಅದ್ರಲ್ಲೇ ಮುಳುಗಿದ್ದೇನೆ ನಾನು. ಕೊಂಡೋಗುದು ತರೋದು. ಇರ್ಲಿ. ಆ, ಈ ಈ ಜಾತಿ ಮತ ಧರ್ಮ ಅಂತೆಲ್ಲ ಗಲಾಟೆ ಮಾಡ್ಕೊಳ್ತಾರಲ್ಲ, ಹೌದು. ಅಂತವ್ರಿಗೆ ನೀವ್ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಾನು ಹೇಳುದು ಎಲ್ಲ ಒಂದೇ ಜಾತಿ, ಎಲ್ಲ ನಮ್ಮವರೇ, ನಾವೆಲ್ಲರೊಟ್ಟಿಗೆ ಪ್ರೀತಿಯಿಂದ ಇರ್ಬೇಕು ಅಷ್ಟೇ. ನಾನು ನೋಡ್ತಾ ಇರ್ತೇನೆ, ಅದು ನಾನು ಏನ್ ಹೇಳಿ ಸರ್, ಅಲ್ಲ ನಮ್ಮ ಮನಸ್ಸಿಗೆ ಆಗುದು, ಹ್ಮ್ ನಾವೆಲ್ಲ ಒಂದೇ ಅಲ್ಲ, ನಾವ್ ಯಾಕೆ ಜಗಳ ಮಾಡಬೇಕು, ಎಲ್ಲ ಜಾತಿ ಒಂದೇ. ನಾನು ನೋಡು ಮಟ್ಟ ನಮಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಅಂದ್ರೆ ಅಲ್ಲಿ ಒಂದು ಊಟ ನಮ್ಮ ಆಶ್ರಮಕ್ಕೆ ಅವರು ತರ್ತಾರೆ, ಊಟ ಇವರು ತರ್ತಾರೆ, ನಮ್ಗೆಲ್ಲರನ್ನು ಇದರಿಂದ ನೋಡ್ತೇವೆ. ಹಾಗೆ ಎಲ್ಲರೂ ಯಾಕೆ ಗಲಾಟೆ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ, ಅದು ನಾನು ನೋಡೋ ಬಂದ್ರೆ ನನ್ಗೆ ಅಂತ ಹಾಗೆ ಅನ್ಸುದೇ ಇಲ್ಲ. ಅಂದ್ರೆ ಎಲ್ಲರ ಮೇಲೆ ಪ್ರೀತಿ ಉಂಟು, ನಂಗೆಲ್ಲ ಒಂದೇ, ನಾನು ಯಾರು ಸಿಕ್ಕಿದ್ರು ಕರ್ಕೊಂಡ್ ಬರ್ತೇನೆ, ಮಾತಾಡಿಸ್ತೇನೆ. ನಮ್ಮ ಆಶ್ರಮಕ್ಕೂ ಎಲ್ಲರೂ ಸಹ ಬರ್ತಾರೆ. ಹೌದು. ಊಟ, ಯಾಕೆ ಹಬ್ಬ. ಅಂತಂದ್ರೆ ನಿಮ್ಮಂತವ್ರು ಇಂಥ ವಿಚಾರಗಳಿಗೆ ಒಂದು 4 ಮಾತಾಡಿದಾಗ ಅದಕ್ಕೊಂದು ತೂಕ ಬರ್ತದೆ, ಅದಕ್ಕೊಂದು ವ್ಯಾಲ್ಯೂ ಬರ್ತದೆ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆಯನ್ನ ಕೇಳಿದೆ ಮೇಡಮ್. ಖಂಡಿತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಆಶ್ರಮದ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಆಶ್ರಮದ ಬಗ್ಗೆ ಏನು ಸಹಾಯ ಏನಾದ್ರು ಕೇಳ್ತೀರಾ? ಕೇಳಿ, ತೊಂದ್ರೆ. ಅದು ನಾನು ಆಶ್ರಮದ ಬಗ್ಗೆ ಎಲ್ಲ ವಿಷಯ ಮುಂದೆ ಇಟ್ಟಿದ್ದೇನೆ. ಅವ್ರಿಗೆ ಬಿಟ್ಟದ್ದು, ಅಂದ್ರೆ ಹೆಲ್ಪ್ ಮಾಡೋದಿದ್ರೆ ಹೆಲ್ಪ್ ಮಾಡ್ತಾರೆ ಅವ್ರು. ನೋಡಿ, ನಮ್ದು ತುಂಬಾ ಜನ ಬಂದು ಹೋಗಿದ್ದಾರೆ, ಎಲ್ಲ ನೋಡಿದ್ದಾರೆ. ಇಲ್ಲಿ ಸಹ ಅವರ ವಿಷಯ ಏನುಂಟೆಲ್ಲ ನಾನು ಹೇಳಿದ್ದೇನೆ. ನೋಡಿ, ದೇವರವರಿಗೆ ಶಕ್ತಿಗೊಳ್ಳಿ, ನಮ್ಮ ಆಶ್ರಮಕ್ಕೆ ಸಹಾಯ ಮಾಡುವಂಥದ್ದು ಮಾಡ್ಲಿ. ನಾನು ಯಾರಲ್ಲಿ ಕೂಡ ಇಷ್ಟ ತನಕ ಏನು ಇದು ಕೇಳಲೇ ಇಲ್ಲ, ಎಲ್ಲ ದೇವರ ಮೇಲೆ ಭಾರ ಹಾಕಿ ರೋಲ್ ಮಾಡ್ತಾ ಇದ್ದೇನೆ ಆಶ್ರಮವನ್ನು. ನೀವು ಯಾವತ್ತು ನಿಮ್ ಕಣ್ಣಲ್ಲಿ ನೀರು ಬಂದಿದ್ ನಾನು ನೋಡ್ಲೇ ಇಲ್ಲ, ಆದ್ರೆ ಇವತ್ತು ಬಂತು. ಇರ್ಲಿ ಮೇಡಮ್, ಈ ಹೊತ್ನಲ್ಲಿ ನೀವು ಬಂದು ನಿಮ್ಮ ಈ ಬದುಕಿನ ಯಾನದ ಬಗ್ಗೆ ನೀವೊಂದು ಹೇಳ್ಕೊಂಡಿದ್ದೀರಲ್ಲ, ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೂತು ಮಾತಾಡೋದು. ನಾವು ದೇವರನ್ನಂತೂ ನೋಡಕ್ಕಾಗಲ್ಲ, ಆದ್ರೆ ನೀವು ಮಾಡ್ತಿರೋ ಸೇವೆಯಲ್ಲಿ ಒಂದು ದೈವತ್ವವನ್ನ ಕಾಣಬಹುದು. ಥ್ಯಾಂಕ್ ಯು. ನಿಮ್ಗೆ ದೇವ್ರು ಒಳ್ಳೆ ಆರೋಗ್ಯ ಮಾತ್ರ ಕೊಡ್ಬೇಕು ಅಂತ ನಾವು ಹಾರೈಸ್ತೇವೆ. ತುಂಬಾ ತುಂಬಾ ಧನ್ಯವಾದ. ವೀಕ್ಷಕರೇ, ನೀವು ಇಷ್ಟೊತ್ತು ಕೇಳ್ತಾ ಇದ್ರಿ ಆಯಿಷಾ ಬಾನು ಮೇಡಮ್ ಅವರ ಮಾತುಗಳು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಸುರಕ್ಷಾ ಅಂತ ಅವರ ಆಶ್ರಮ ಇದೆ. ಖಂಡಿತವಾಗಿಯೂ ಸಾಧ್ಯ ಆದ್ರೆ ಒಂದ್ಸಲ ಭೇಟಿ ಕೊಡಿ, ಮತ್ತು ನಿಮ್ಮಿಂದ ಆಗುವಂತಹ ಸಹಕಾರವನ್ನ ಖಂಡಿತವಾಗಿಯೂ ಮೇಡಮ್ ಕೊಟ್ರೆ ಅವರು ತುಂಬಾ ತುಂಬಾ ಖುಷಿ ಪಡ್ತಾರೆ. ನಮಸ್ಕಾರ.